ನಮಸ್ಕಾರ, ಒಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ. VTV ಬಳ್ಳಾರಿಗೆ ಸ್ವಾಗತ. ಜನಗಳೇ, ಬಳ್ಳಾರಿಲಿ ವಿನಾಯಕ ನಗರದಲ್ಲಿ ಒಂದು ಹೊಸ ಗಲಭೆನೇ ಉಂಟಾಗಲಿದೆ. ಏನಕ್ಕೆ ಅಂದರೆ ಸರಿಸುಮಾರು 400ರಿಂದ 500 ಮನೆಗಳನ್ನು ಸರ್ಕಾರ ಅವ್ರನ್ನ ಮನೆ ಬಿಟ್ಟು ಓಡಿಸ್ಲಿಕ್ಕೆ ಅಂತಲೇ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ಏನು ನಡೀತಿದೆ ಇಲ್ಲಿ? ಸರ್ಕಾರ ಜನರ ಕೂಗು ಕೇಳೋದಾ ಇಲ್ಲ ಜನರನ್ನ ಅಳಿಸೋದಾ? ಏನು ನಡೀತಿದೆ ಅಂತಲೇ ಗೊತ್ತಾಯ್ತಿಲ್ಲ. ಇಲ್ಲಿ ಸರಿಸುಮಾರು 90 ವರ್ಷದಿಂದ ಇಲ್ಲೇ ಬಾಳ್ಕೊಂಡು ಇಲ್ಲೇ ಹುಟ್ಟಿ ಬೆಳೆದವ್ರು ಇದ್ದಾರೆ. ಆದರೆ ದಿಢೀರಂತ ಬಂದು ನೀವು ಮನೆ ಖಾಲಿ ಮಾಡಬೇಕು, ಇದು ನಿಮ್ಮ ಜಾಗ ಅಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಯಾರಿಗೆ ಹೇಳ್ತಾ ಇದ್ದಾರೆ, ಏನು ನಡೀತಿದೆ ಇದ್ರ ಹಿನ್ನೆಲೆ? ಬನ್ನಿ ಡೈರೆಕ್ಟಾಗಿ ಅವ್ರ ಜೊತೆ ಮಾತಾಡಿ ಕೇಳಿ ತಿಳ್ಕೊಳ್ಳೋಣ. ಜನಗಳೇ, ನನಗೆ ಇಷ್ಟೋ ತನಕ ನಿಮ್ಮೆಲ್ಲರಿಗೂ ಈ ಪತ್ರಗಳನ್ನೆಲ್ಲ ತೋರಿಸ್ದೆ, ಇವರೆಲ್ಲ ಇಲ್ಲೇ ಇದ್ದಾರೆ ಅಂತ ಹೇಳ್ತಾ ಇದ್ದೆ. ನನ್ನ ಬಾಯಿ ಮಾತಲ್ಲಿ ಹೇಳಿದೆ, ಅವರೂ ಪತ್ರ ಪಟ್ಟಾಲ ತೋರಿಸಿದ್ರು. ಇದರಲ್ಲಿ ಒಂದು ಟ್ವಿಸ್ಟ್ ಹೇಳ್ತೀನಿ ಕೇಳಿ. ಜನಗಳೇ, ಎಷ್ಟು ವರ್ಷದಿಂದ ನಿಮ್ಮ ಮನೆಯಲ್ಲಿ ನೀರಿಗೂ ಕರೆಂಟ್ಗೂ ಬಿಲ್ ಕಟ್ತಾ ಇದ್ದೀರಾ, ಜೊತೆಗೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ? ಎಷ್ಟು ವರ್ಷದಿಂದ? 3-4 ಸಲ ಕಟ್ಟಿದೀವಿ ಸರ್. ಅವು ಮನೆಗಳು ಗುಡಿಸಲಿದ್ದವಲ್ಲ, ಅವು ಎಲ್ಲಿ ಹೋದವು ಏನೋ. ಇದೊಂದು ಪತ್ರ ಒಂದು ಐತೆ ನೋಡು. ನಿಮ್ಮೆಲ್ಲರಿಗೂ ಗೊತ್ತಾ, ನೀವು ಕೊಡ್ತಾ ಇರೋ ಟ್ಯಾಕ್ಸು ಮತ್ತು ಏನು ನೀರು ಬಿಲ್, ಕರೆಂಟ್ ಬಿಲ್ ಇದೆ, ಅದಷ್ಟು ಸರ್ಕಾರಕ್ಕೆ ಹೋಯ್ತಾ ಇದೆ. ಅಕ್ಕ, ಹೊಸಿ ಜಾಗ ಕೊಡಕ ಕಟ್ನಾಮ ಕರೆಂಟ್ ಬಿಲ್ಲು, ನೀರು ಬಿಲ್ ಅಂತ ಕಟ್ಟೇಸಿನಾವ మేము. ಹಾಂ, ಐತೆ. ನೋಡಿ ಜನಗಳೇ, ವಿತ್ ಎವಿಡೆನ್ಸ್, ವಿತ್ ಪ್ರೂಫ್, ಸರ್ಕಾರಕ್ಕೆ ತೆರಿಗೆ ಸಹ ಕಟ್ಟವ್ರೆ. ಯಾರೂ ಸುಮ್ಮನೆ ಕೂತಿಲ್ಲ. ಅವರು ದಿನ ಕೂಲಿ ಮಾಡಿ ಕಷ್ಟಪಟ್ಟಿರೋ ಕಾಸಲ್ಲಿ ತೆರಿಗೆನೂ ಕಟ್ಟಿ, ವಾಟ್ರ್ ಬಿಲ್ಲು ಕಟ್ಟಿದ್ದಾರೆ, ಅವ್ರಿಗೆ ಟ್ಯಾಕ್ಸು ಕಟ್ಟಿದ್ದಾರೆ, ಎಲೆಕ್ಟ್ರಿಕ್ ಬಿಲ್ಲು ಕಟ್ಟಿದ್ದಾರೆ. ಆದರೆ ಇದೆಲ್ಲ ಮರ್ತಿ ನೀವು ಇಲ್ಲಿ ಇರಲೇಬಾರ್ದು. ಯಾರು ಕೊಡ್ತಾರೆ ಇವ್ರಿಗೆ ನ್ಯಾಯ? ಯಾರು ಕೇಳ್ತಾರೆ ಈ ಪ್ರಶ್ನೆ? ಹಾಗಾದರೆ ಇವ್ರು ಇಷ್ಟು ಕಟ್ಟಿರೋ ಟ್ಯಾಕ್ಸು ಯಾರು ಇದಕ್ಕೆ ವಾಪಸ್ ಕೊಡ್ತಾರೆ? ತಗೊಂಡಿದ್ದ ಟ್ಯಾಕ್ಸ್ ಹಣದಲ್ಲಿ ಇವ್ರಿಗೆ ಏನು ತಾನೇ ನೆರವು ಕೊಡ್ತಾರೆ? ಏನು ನಡೀತಿದೆ ಇಲ್ಲಿ? ಜನಗಳನ್ನ ಯಾಮರಿಸ್ತಾ ಇದ್ದಾರಾ ಇಲ್ಲ ನಿಜವಾಗ್ಲೂ ಸರ್ಕಾರ ಜನದ ಪರ ಇದೆಯಾ ಇಲ್ಲ ಜನದ ವಿರುದ್ಧ ಪದ ಇದೆಯಾ? ಇದು ವಿರುದ್ಧವಾಗಿ ಕಾಣಿಸ್ತಾ ಇದೆ ಜನಗಳೇ. ಇದು ನಿಜವಾಗ್ಲೂ ಹೇಳ್ತೀನಿ ಜನಗಳೇ, ತುಂಬ ಬೇಜಾರಾಗುತ್ತೆ. 3 ದಿನದಿಂದ ಇಲ್ಲಿ ಯಾರು ಊಟ ಮಾಡಿಲ್ಲ, ನೀರು ಸಹ ಕುಡ್ದಿಲ್ಲ ಅಂತ ಇಲ್ಲಿ ಬಂದು ಕೂತಿದ್ದಾರೆ. ಇಲ್ಲಿ ನೋಡಿ ಪಾಪ, ಅವ್ರಿಗೆ ಹಿಂಗೆ ಬಂದು ಕೂತ್ಕೊಬೇಕು ಅಂತ ಅವ್ರಿಗೆ ಎಷ್ಟು ಕಷ್ಟ, ಎಷ್ಟು ಬೇಜಾರಾಗಿದ್ರೆ ಅವ್ರು ಬಂದು ಕೂತ್ಕೊಂಡಿರ್ತಾರೆ. ಹೇಳಕ್ಕ, పిల్లలు అందరూ వాళ్ళు వచ్చిపోయిన వాళ్ళమంటే ఉపాసం ఉండారు సార్. ఎవరెవరు నీళ్ళు తాగలే, అన్నం తినలే. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ರೀ. ಏನು ನಡೀತಿದೆ ಯಜಮಾನ್ರೆ? ಎಲ್ಲರೂ ಇಲ್ಲಿ ಏನಕ್ಕೆ ಒಕ್ಕೂಟವಾಗಿ ಸೇರಿದ್ದೀರಾ? ಏನಿದು? ఇల్లు 1962 ఇక్కడ ఉండారు. మిల్లు నడుస్తుంది. 1962లో టాటా అయింది. కాలువ ఇక్కడ టాటా అయింది. అప్పటి నుండి ఇక్కడ గుడిసెండ్లు వేసుకొని ఉండారు. 1962 అంటే గుడిసెండ్లు వేసుకొని ఇక్కడ ఉండారు. ఇప్పుడు వచ్చి వీళ్ళు ఇండ్లు కట్టుకున్నాక ఇండ్లు తీస్తాము అని బెదిరిస్తుండారు. తహసీల్దారు, ఆర్డీఓ, కలెక్టర్ అందరూ. ಸರ್, ಇವಾಗ ನೋಡ್ರಿ, ನಾವು 1983 ನಾವು ಏರಿವಿ. ಈಗ ಅಲ್ಲಿ 8 ವರ್ಷ ಸರ್ವಿಸ್ ನನಗೆ. ಆದರೂ ಕೂಡ ಈಗ ನಮ್ಮ ತಂದೆನೂ ಮತ್ತು ನಾನು ಇಬ್ಬರು ಅಲ್ಲಿ ಸ್ಪಿನ್ನಿಂಗ್ ಮಿಲ್ನಾಗ ಕೆಲಸ ಮಾಡ್ತಿದ್ವಿ. ನಮ್ಮ ತಂದೆ ರೀಲಿಂಗ್ನಾಗ ಡಿಪಾರ್ಟ್ಮೆಂಟ್ನಾಗ ಮತ್ತು ನಾವು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡ್ತಿದ್ವಿ. ನಂದು 8 ವರ್ಷ ಸರ್ವಿಸು. ಆದರೂ ಕೂಡ ಈಗ ಮುಂದೆ 1986 ಅಕ್ಟೋಬರ್ 10ನೇ ತಾರೀಕು ಯಜಮಾನ್ರೆ, ಸ್ಪಿನ್ನಿಂಗ್ ಮಿಲಲ್ಲಿ ಸರಿಸುಮಾರು 600 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ವಿನಾಯಕ ನಗರದಿಂದ ಎಲ್ಲರೂ ಬರ್ತಾ ಇದ್ರು. 2 ಯೂನಿಯನ್ನಿಂದ ಏನೋ ಗಲಭೆ ನಡೀತು. 1000 ಜನ ಹತ್ರ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನು ನಡೀತು? ಏನಕ್ಕೆ ಎಲ್ಲರೂ ಕೆಲಸ ಕಳ್ಕೊಂಡ್ರು? ಇವಾಗ ವೃತ್ತಿ ಕಳ್ಕೊಂಡಿರೋರು ಎಲ್ಲರೂ ಏನು ಮಾಡ್ತಾರೆ? ದಿನಗೂಲಿ ಏನು ನಡ್ಕೊಂಡು ಏನಿದೆ? ಸ್ವಾಮಿ, ಅದು 2 ಯೂನಿಯನ್, ಅದು ಮುಂದೆ ಏನು ನಡೀತು ಏನು ನಮಗಂತೂ ಗೊತ್ತಿಲ್ಲ. ನಾವು ಹೊಸದಾಗಿ ಏರಿದ್ವಿ, ನಮಗೆ ಸರಿಯಾಗಿ ಗೊತ್ತಿದ್ದಿಲ್ಲ. ಆದರೂ ಕೂಡ ನಮ್ಮ ತಂದೆಯವ್ರಿಗೆ ಮಾತ್ರ ಅದು ಗೊತ್ತು. ಸರ್, ಇವಾಗ ಯಜಮಾನ್ರೆ ದಿಢೀರಂತ ಬಂದು ಮನೇನ ಖಾಲಿ ಮಾಡಿ ಇರೋರೆಲ್ಲರೂ ಹೋಗಿ ಅಂದರೆ ಎಲ್ಲಿ ತಾನೇ ಹೋಯ್ತೀರಾ ಯಜಮಾನ್ರೆ? ತಹಸೀಲ್ದಾರೆಲ್ಲ ಬಂದ್ಬಿಟ್ಟು ಮನೆ ಖಾಲಿ ಮಾಡಿ ಅಂದರು. ಏನು ಆಧಾರದ ಮೇಲೆ ಅವ್ರು ಕೇಳ್ತಾರೆ? ಏನು ಆಧಾರ ಇಲ್ಲ, ನಮ್ದು ಇದು ಭೂಮಿ ಎಲ್ಲ ಬಿಟ್ಟು ಬಿಡಬೇಕು ಅಂತಲೇ ಹೇಳ್ತಾರೆ. ಆವಾಗ ಲಿಂಗಾರೆಡ್ಡಿ 95 సంవత్సరాలు లీజుకి తీసుకున్నాడు. ఇది ఈ ల్యాండ్ అంతా తీసుకొని మిల్లు కట్టినారు. మిల్లు నడలేదు, అది పోయింది.
ఇది అయిపోయింది. మళ్ళీ ఇప్పుడు వచ్చి మాది జాగా ఈడంటారు. వీళ్ళు అప్పుడులో నింటి 60 రెండ్ల నింటి ఇక్కడే ఉండరు, గుడిసెండ్లు వేసుకొని నివసిస్తుండారు. ఇప్పుడు కుయ్యప్ప నగర్లు పోయి ఆడవాళ్ళు అంటలు దోమి అది దోమి అన్నం చేసుకొని ఇక్కడ తింటున్నారు బేల్దారి పనికి పోయి. ఇప్పుడు ఇండ్లు కట్టే కోకుండా ముందరనే రావాలా. ఇన్ని ఇండ్లు కట్టినాక వచ్చి వాళ్ళు తీస్తామంటే ఎట్లా ఇక్కడ ಆವಾಗಲೇ ತಗಬೇಕು. ಸರಿ, ಇವಾಗ ಅವರು ನೀವೆಲ್ಲರೂ ಇಲ್ಲಿಂದ ಖಾಲಿ ಮಾಡಿ ಅಂತಾರೆ. ಖಾಲಿ ಮಾಡಿ ಎಲ್ಲೋಗೋದು? ಅದಕ್ಕೇನಾದ್ರು ನಿಧಿ ಕೊಡ್ತಾ ಅರಗೊಂಡವನ್ನ ಬಿಟ್ಟು ಬಿಡ್ತೇವೆ ಅಂತ ಹೇಳ್ತಾರೆ. ಬೇರೆ ಯಾವ್ದಾದ್ರು ಜಾಗ ಬಿಟ್ಕೊಡ್ತಾ ಇದಾರ? ಡ್ಯಾಮ್ನಾಗ ಬಿಸಾಕಿದ್ರೆ ಆಯ್ತಲ್ಲ. ಅಷ್ಟು ಸುಲಭವಾಗಿ ಜನಗಳನ್ನ ಮಾಡೋಕ್ಕಾಗಲ್ಲ. ಸರ್ಕಾರ ಇರೋದೇ ಜನಗೋಸ್ಕರ, ಜನದಿಂದನೇ ಸರ್ಕಾರ ಬಂದಿರೋದು. ಇವಾಗ ಏನಕ್ಕೆ ಅವ್ರಿಗೆ ಮಾಡ್ತಾ ಇದಾರೆ? ಇವಾಗ ನೀವು ಇಷ್ಟು ಜನ ಇಲ್ಲಿ ಖಾಲಿ ಮಾಡಿದ್ರೆ ಏನ್ ಮಾಡ್ತಾರೆ? ಎಲ್ಲಿ ಹೋಗ್ಬೇಕು? ಇವಾಗ ಎಲ್ಲರೂ ಎಲ್ಲಿ ಹೋಗ್ಬೇಕು? ನೀವು ತಗೊಂಡು ಈ ಜಾಗ ತಗೊಂಡು ಏನ್ ಮಾಡ್ತೀನಿ ಅಂತ ನೀನು ತಗೊಂಡು ಏನು ಮಾಡ್ತೀರಿ? ಜಾಗ ತಗೊಂಡು ಎಲ್ಲರಿಗೆ ಹಚ್ಚತೀಯಾ? ಲೇಕೊಂಡ್ರೆ ನೀನೇನ ಮನೆ ಕಟ್ಕೊಂತೀಯಾ? ಏನಂತ ಇದಾರೆ? ಫ್ಯಾಕ್ಟ್ರಿ ಬರ್ತೈತಾ? ಇಲ್ಲ ಜಾಗ ತಗೊಂಡು ಅವ್ರು ಬೇರೆ ಏನಾದ್ರು ಮಾಡ್ತಾವ್ರ? ಹಿಂಗೆ ಅಂತಾರ. ಅವಾಗ ನಾವು ಇಲ್ಲಿರೋರು ಎಲ್ಲಿ ಹೋಗ್ಬೇಕು? ಎಲ್ಲ ಹೋಗ್ಬೇಕು, ಎಲ್ಲನೂ ಹೋಗ್ರಿ. ಯಾಕೆ ಕಟ್ಕೊಂಡಿದ್ರಿ ಇಲ್ಲಿ? ಯಜಮಾನ್ರೆ, ಯಾರು ನಿಮ್ಮ ಹತ್ರ ಈ ಥರ ಹೇಳ್ತಾ ಇರೋದು? ಹಾಂ, ಯಾರು ಹೇಳಿ? ಯಾರು ಪೊಲೀಸರು ಅವ್ರು ಬಂದಿದ್ರಲ್ಲ ನಿನ್ನ, ಯಾರು ಯಜಮಾನ ತಹಸೀಲ್ದಾರ ಅವೆಲ್ಲ ಬಂದಿದ್ರು. ಇದೇನು ಯಜಮಾನ್ರೆ ಇದು? ಈ ತರ ಪಟ್ಟ ಬಹಳಷ್ಟು ಕೊಟ್ಟಿದ್ದಾರೆ. ಜಾಗದಲ್ಲಿ ಇದೆ. ಇದು ಯಾವಾಗ ನಡೀತು? 110 ಕೊಟ್ಟಾರ, 110 ಪಟ್ಟು ಕೊಟ್ಟಾರ ಇಂಥವು ಗೌರ್ಮೆಂಟ್. ಪಟ್ಟ ಇದ್ದು ಮತ್ತೇನಿಗೆ ಜಾಗ ಖಾಲಿ ಮಾಡಿ ಅಂತ? ಅಲ್ಲ, ಅದು ನಮ್ದು ಇದು ಇಲ್ಲ ಬಿಟ್ಟು ಬಿಡ್ಬೇಕು ಅಂತಾರೆ. ಕೊಟ್ಟಿದ್ದವರು ನೀವೇ, ಮಾಡಿದವರು ನೀವೇ. ಹಂಗಂದ್ರೆ ಸರ್ಕಾರ ಕೊಟ್ಟಿರೋ ಈ ಪತ್ರಕ್ಕೆ, ಈ ಪಟ್ಟಕ್ಕೆ ಬೆಲೆ ಇಲ್ವಾ? ಆ ಒಬ್ರ ಹತ್ರ ಇಲ್ಲ. ಇಲ್ಲಿ ಸ್ವಲ್ಪ ದಯವಿಟ್ಟು ತೋರಿಸಿ, ಎಲ್ಲಾರ ಬಳಿಲಿ ಎಲ್ಲಾರು ದಯವಿಟ್ಟೆಲ್ಲ ಪಟ್ಟದಲ್ಲಿ ಇಲ್ಲಿ ನೋಡಿ, ಎಲ್ಲರ ಹತ್ರನೂ ಇದೆ. ಹಾಗಾದ್ರೆ ಇಷ್ಟು ಜನ ಪಟ್ಟ ಇಟ್ಕೊಂಡಿರೋರು ಎಲ್ಲೋಗ್ಬೇಕು? ಹಾಗಾದ್ರೆ ಕರ್ನಾಟಕ ಸರ್ಕಾರದಿಂದ ನಿಗಮಿತವಾಗಿ ಜನಗಳಿಗೆ ಕೊಟ್ಟಿರುವ ಪಟ್ಟ, ಕರ್ನಾಟಕದವರು ನಿಲ್ಲಿಸಿ, ಆ ಕುಟುಂಬದವರನ್ನು ನಿಲ್ಲಿಸಿ ಫೋಟೋ ತೆಗೆದು ಅವರ ಸೀಲ್ ಹೊಡೆದು, ಇದು ಅವ್ರು ಕೊಟ್ಟಿರೋದು, ನಿಮಗೆ ಅಂತ ಅವ್ರು ಕೊಟ್ಟಿರೋದು. ಅಮ್ಮ, ನೀವು ಇಲ್ಲಿದ್ದಿದ್ದು ಈ ಪಟ್ಟ ನಿಮಗೆ ಕೊಟ್ಟಾಗ ಅವ್ರು ಏನಂತ ಹೇಳಿದ್ರು? ನಿಮ್ಗೆ ಈ ಪಟ್ಟ ಕೊಟ್ಟು ಏನಂತ ಹೇಳಿದ್ರು? ಇದು ಏನಂತ ಹೇಳ್ಕೊಟ್ರು? ನೀವು ಇಲ್ಲೇ ಇರಬೇಕು, ನೀವು ಎಲ್ಲಿ ಜಾಗ ಬಿಡಬಾರ್ದು ಅಂತಂದು ಹೇಳ್ಕೊಟ್ಟಾರ. ಅವಾಗ ನಿಮ್ಗೂ ಹಿಂಗೆ ಹೇಳಿದ್ರ? ಸಂತಮ ಮೀಕೆ ಸಂತಮಿವಿ ಜಾಗಲಾನೆ ನೋಡು. ಗುಂಡೂರಾವ್ ಮಿನಿಸ್ಟರ್ ಬಂದಾಗ ಮಳೆ ಬಂದು ಬಳ್ಕೊಂಡು ಹೋಗ್ತಿದ್ರು, ಅವಾಗ ಕೊಟ್ಟಿದ್ರು ಸರ್ ನಿಮ್ಗೆ ಯಾವಾಗಲೂ ಪರ್ಮನೆಂಟ್ ಅಂತ. ಪರ್ಮನೆಂಟ್ ಅಂತ ಕೊಟ್ಬಿಟ್ಟು ಇವಾಗ ಇವ್ರಿಗೆ ಎಲ್ಲರಿಗೂ ನೋಡಿ ಜನಗಳೇ, ಸರ್ಕಾರ ಬರುತ್ತೆ, ಕಷ್ಟ ಕಾಲದಲ್ಲಿ ಸರ್ಕಾರ ಬರುತ್ತೆ, ಕಣ್ಣೊರ್ಸುತ್ತೆ. ಪೊರುಂಬೋಗ್ ಜಾಗ ಇದ್ರೂ ಪಟ್ಟ ಮಾಡಿ ಫೋಟೋ ಓಡಿಸಿ ಜನಗಳಿಗೆ ಇದು ನಿಮ್ಮ ಜಾಗ ಅಂತ ಅಧಿಕೃತವಾಗಿ ಕೊಡುತ್ತೆ. ಕೊಟ್ಟ ಮೇಲೆ ಇವಾಗ ದಿಢೀರಂತ ಖಾಲಿ ಮಾಡ್ಕೊಂಡು ಹೋಗೋಂದ್ರೆ ಎಲ್ರಿ ಹೋಗ್ಬೇಕು ಸ್ವಾಮಿ? ಜನರು ಕೂಗಿ ಎಲ್ಲಿ ಕೇಳೋದು? ಇವರಿಷ್ಟು ಜನ ಸರಿ ಸುಮಾರು 400ರಿಂದ 500 ಮನೆ ಕುಟುಂಬ ಅವರು ಎಲ್ಲಿ ಹೋಗ್ಬೇಕು? ಅಲ್ಲಿ ಬಾಳೋರು ಎಲ್ಲಿ ಹೋಗ್ಬೇಕು? ಮೊದಲಿಂದನೇ ಇಲ್ಲಿ 1000 ಜನ ಸ್ಪಿನ್ನಿಂಗ್ ಮಿಲ್ಲಲ್ಲಿ ಕೆಲಸ ಕಳ್ಕೊಂಡು ಅವ್ರ ದಿನನಿತ್ಯ ಜೀವನಕ್ಕೆ, ಅವ್ರ ದಿನದ ಆಧಾರಕ್ಕೋಸ್ಕರ ದಿನಗೂಲಿಗಳು ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಅವ್ರು ಇವಾಗ ಎಲ್ಲೋಯ್ತಾರೆ? ಏನು ನಡೀತಿದೆ? ಯಜಮಾನ್ರೆ, ಇವಾಗ ಈ ಪಟ್ಟ ಕೊಟ್ಟಾಗ ನಿಮಗೆ ಇಲ್ಲೇ ಹುಟ್ಟು ಬೆಳೆದವ್ರಿಗೆ ಹೇಳ್ತಾ ಇದ್ದಾರೆ ಇದು ಅವ್ರ ಜಾಗ ಅಲ್ಲ ಅಂತ. ಎಷ್ಟು ಮಂದಿ ಮಕ್ಕಳು ಹುಟ್ಟಿರ್ತಾರೆ ಇಲ್ಲಿ, ಎಷ್ಟು ಓದ್ಕೊಂತಾರ? ಎಲ್ಲ ಇಲ್ಲೇ ಹುಟ್ಟಾರ, ಇಲ್ಲೇ ಎಲ್ಲ ಮದುವೆ ಮಾಡ್ಕೊಂಡಾರ, ಇಲ್ಲೇ ಸಂಸಾರ ಮಾಡ್ತಾರೆ, ಇಲ್ಲೇ ಎಲ್ಲ ಕೆಲಸ ಮಾಡ್ತಾರೆ. ಇವಾಗ ಬಿಡಂದ್ರೆ ಎಲ್ಲಿ ಹೋಗ್ತೀರಿ? ಅವಾಗ ಏನು ಗಾಳ್ದ್ರ ಕತೆ ಕಾಯ್ತಿದ್ದೀರ ನೀನು? ಯಜಮಾನ್ರೆ, ನನಗಿರೋದು ಒಂದೇ ಪ್ರಶ್ನೆ. ಇಷ್ಟು ವರ್ಷ ಇದು ಆಗಿತ್ತಿಲ್ಲ, ತಗೊಳ್ಳಿ ಯಜಮಾನ್ರೆ ನಿಮ್ಮದೇ ಇದು. ಇಷ್ಟು ವರ್ಷ ಈ ಸಮಸ್ಯೆಗಳಿತ್ತಿಲ್ಲ, ದಿಢೀರ್ ಅಂತ ಬರೋಕ್ಕೆ ಕಾರಣ ಏನು? ಇವಾಗ ಇವರು ಫ್ಯಾಕ್ಟ್ರಿದು ಜಾಗ ಇತ್ತು, ಆ ಫ್ಯಾಕ್ಟ್ರಿ ಸರ್ವೆ ಮಾಡಿದಾರ. ಆ ಸರ್ವೆ ಮಾಡಿದ್ಮೇಲೆ ಇವ್ದು ಸತಿ ಇದ್ರಾಗ ಐತೆ ಅಂತಂದು ಬಂದು ಹೇಳಕತ್ತಾರ ಅಷ್ಟೇ. ಯಜಮಾನ್ರೆ, ಅವ್ರು ಸರ್ವೆ ಮಾಡಿದ್ದು ಸರಿ, ಅವ್ರಿಗೆ ಇಲ್ಲಿ ಮನೆ ಕಾಣಿಸ್ತಾ ಇಲ್ವಾ? ಮನೆಗಳಲ್ಲಿ ವಾಸವಾಗಿರೋ ಕುಟುಂಬಗಳು ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದೆ ಸಮಯ, ಕಾಣಿಸ್ತಾ ಇದೆ. ಕಣ್ಣಿನ ಅವ್ರೇನು ಕಣ್ಣು ಕಟ್ಕೊಂಡಾರ ಹೇಳ್ತಿದಾರೆ. ನಮಗೆ ಕೇಳೋರು ಯಾರಿಲ್ಲಲ್ಲ, ನಮ್ಮ ಕಡೆ ಕೇಳೋರು ಯಾರಿಲ್ಲ. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು, ನಮ್ಗೆ ಯಾರು ಸಪೋರ್ಟ್ ಕೊಡ್ತಾರ? ಬಂದರೆ ರಾಜಕೀಯ ನಾಯಕರು ಇಲ್ಲ, ಗೌರ್ಮೆಂಟ್ನವರೇ. ಅವರು ಇವಾಗ ಬಂದಾರಲ್ಲ, ಯಾರು ದೊಡ್ಡವರು ಎಂಪ್ಲಾಯೀಸ್ ಆಫೀಸರ್ಗಳು, ಪೊಲೀಸವರಾಗಲಿ, DC ಸಾಹೇಬ್ರಾಗಲಿ, ಮತ್ತು ಇನ್ನು ತಹಸೀಲ್ದಾರ್ ಆಗಲಿ, ಏರೇ ಆಗಲಿ, ಅವರೇ ನಮಗೆ ಸಪೋರ್ಟ್ ಮಾಡ್ಬೇಕಾಗಲಿ, ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಇವಾಗ ನೀವು ಹೇಳಿದ ತಹಸೀಲ್ದಾರ್ ಆಗ್ಬೋದು, DC ಸಾಹೇಬ್ರ ಇರ್ಬೋದು, ಅವ್ರ ಸರ್ಕಾರದವರು ಇರ್ಬೋದು, ಇವಾಗ ಆಡಳಿತದಲ್ಲಿರೋರು ಇರ್ಬೋದು, ಅವರು ನಿಮ್ಮ ಅಳಲನ್ನು ಕೂಗಿ ಸಪೋರ್ಟ್ ಮಾಡಬೇಕಾಗಿತ್ತು. ಬಟ್ ಇವಾಗ ಸಪೋರ್ಟ್ ಮಾಡ್ತಾ ಇದ್ದಾರಾ? ಇನ್ನು ಬಂದಿಲ್ಲ ಸ್ವಾಮಿ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ನಾನಿಲ್ಲಿ ನಿಮ್ಮ ಜನಗಳ ಮಧ್ಯೆ ಮಾತಾಡ್ಬೇಕಾದ್ರೆ ಹೇಳಿದ್ರಿ ತಹಸೀಲ್ದಾರ್ ಅವರೇ ಬಂದ್ಬಿಟ್ಟು ಈ ಜಾಗ ಖಾಲಿ ಮಾಡಬೇಕು ಅಂದ್ರಿ, ಅದೇನದು? ಅದು ಏನು, ನಮ್ಮ ಇಷ್ಟು ದಿವಸದಲ್ಲಿ ಇಲ್ಲೇ ಇದ್ದೀವಿ, ಇಲ್ಲೇ ಬೆಳೆಸಿದ್ರು, ಇಲ್ಲೇ ಮಕ್ಕಳು ಹುಟ್ಟಾರೆ, ಇಲ್ಲೇ ಎಲ್ಲ ಮದುವೆ ಮಾಡ್ಕೊಂಡಾರ. ಇವಾಗ ಬಿಡಂದ್ರೆ ಅವಾಗಲೇ ನೀನು ಗುಡಿಸಲಿದ್ದಾಗ ಖಾಲಿ ಮಾಡಿದ್ರೆ ಆಯ್ತಲ್ಲ. ಇಷ್ಟು ಮನೆ ಕಟ್ಟಿ ಅವರು 50 ವರ್ಷದಿಂದ
ಹಕ್ಕುಪತ್ರ ಎಲ್ಲ ಕೊಟ್ಟಿದ್ದಾರೆ. ಸ್ಲಮ್ ಏರಿಯಾದ್ರು ಹಕ್ಕುಪತ್ರ ಕೊಟ್ಟಿದ್ದಾರೆ. ಹಕ್ಕುಪತ್ರ ಯಾಕೆ ಕೊಟ್ಟಿದ್ದಾರೆ ಅಂದರೆ ಇದು ನಿಮ್ಮದೇ ಜಾಗ ಅಂತಂದು ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದು ಕೊಟ್ಟ ಮೇಲೆ ಮತ್ತೆ ಇವಾಗ ಕಿತ್ಬೇಕಂದ್ರೆ ಹೆಂಗೆ ಆತದ ಸ್ವಾಮಿ? ಕಾಯ ಕೈಯೇ ಹೊಡೆದ್ರೆ ನಾವೆಲ್ಲೋಗೋದು ಅಂತ ಜನರ ಕೂಗು, ಅವರ ಅಳಲು. ಏನಂತ ಉತ್ತರ ಕೊಡುತ್ತೆ ಸರ್ಕಾರ? ನಾವು ನೋಡಬೇಕು. ಯಜಮಾನ, ನೀವೇನೋ ಹೇಳ್ತಾ ಇದ್ರಿ, ತಹಸೀಲ್ದಾರ್ ಅವರೆಲ್ಲ ಬಂದ್ಬಿಟ್ಟು ಇವಾಗ ಹೇಳಿದ್ರು ನೀವೆಲ್ಲ ಹೊಡ್ಬೇಕು ಅಂತ. ಹಕ್ಕುಪತ್ರ ಕೈಲಿ ಹಿಡ್ಕೊಂಡಿದ್ದೀರಾ, ಹಾಗಾದರೆ ಸರ್ಕಾರ ಕೊಟ್ಟಿರುವ ಈ ಹಕ್ಕುಪತ್ರಕ್ಕೆ ಬೆಲೆ ಇಲ್ವಾ? ಇಲ್ಲ, ಬೆಲೆ ಇಲ್ಲ ಅಂತಾರೆ ಸರ್ ಅವರು. ಇವಾಗ ನಿಮ್ಮ ನಿರ್ಧಾರ ಏನಿದೆ? ನೀವೆಲ್ಲರೂ ಒಕ್ಕೂಟ ಸೇರಿದ್ದೀರಾ, ನಿಮ್ಮ ನಿರ್ಧಾರ ಏನಿದೆ? ಬಿಡಲ್ಲ, ನಾವು ಎಲ್ಲಿಗೆ ಹೋಗೋಣ? ಬಿಡೋದಿಲ್ಲ. ನಾವು ಎಲ್ಲಿಗೆ ಹೋಗೋಣ? ಏನಾನ ಕುಡ್ದು ಏನಾನ ಸ್ವಲ್ಪ ವಿಷ ಕೊಟ್ಟ ಕುಡ್ದು ಸಾತೋಗ್ಬಿಡು ಅಷ್ಟೇ. ಏನು ಮಾಡಿ ಅವರೇ ಏನಾನ ವಿಷ ಕೊಟ್ಟಾಗ ಕುಡ್ದು ಸಾತ್ತೀವಿ ಅಷ್ಟೇ. ನೋಡಿ ಜನಗಳೇ, ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಚೆನ್ನಾಗಿದ್ದಾಗ ಸರ್ಕಾರ ಆಡಳಿತದಾಗ ಬರ್ತಾರೆ, ಕಷ್ಟದಲ್ಲಿದ್ದಾಗ ಕಣ್ಣುರಿಸ್ತಾರೆ, ಪತ್ರ ಕೊಡ್ತಾರೆ, ಇಲ್ಲೇ ಇರಿ, ಎಲ್ಲೂ ಹೋಗಬೇಡಿ, ಇದು ನಿಮ್ಮ ಸ್ವಂತ ಜಾಗ ಅಂತ ಅವ್ರ ಕೈಲಿ ಪಟ್ಟ ಕೊಡ್ತಾರೆ. ಇವಾಗ ಕಷ್ಟ ಅಂತ ತಿರುಗಿ ನೋಡ್ತಾ ಇಲ್ಲ. ಸರ್ಕಾರ ಕಣ್ಣು ಮುಚ್ಕೊಂಡಿದ್ಯಾ ಇಲ್ಲ ಕಿವಿ ಮುಚ್ಕೊಂಡಿದ್ಯಾ? ಅವರು ವಿಷ ಕೊಟ್ಬಿಡಿ ಸಾಯ್ತೀನಿ ಅನ್ನೋ ಪರಿಸ್ಥಿತಿಗೆ ತಂದಿದ್ದಾರೆ. ಇದಕ್ಕೆ ಮೇನ್ ಕಾರಣ ಯಾರು? ಮೇನ್ ಕಾರಣ ಯಾರಂದ್ರೆ ಯಾರು ಕಾರಣಕರ್ತರು? ಇವಾಗ ನಿನ್ನೆ ಬಂದು ಅಲ್ಲೆಲ್ಲ ಮಾರ್ಕಿಂಗ್ ಹಾಕಿದ್ದಾರೆ ಸರ್ವೆ ಅವರು. ಗೌರ್ಮೆಂಟ್ ಅವರೇ ಇದೆ ಸರ್. ಗೌರ್ಮೆಂಟ್ ಅವ್ರು ಅಂದರೆ, ಬಟ್ ಗೌರ್ಮೆಂಟ್ ಅವ್ರು ಯಾರು ಬಂದರು ನಿಮ್ಮ ಜೊತೆ? ಇಲ್ಲಿ ಯಾರು ಬಂದಿದ್ರು? ಹಿರಿಯ ತಹಸೀಲ್ದಾರ್ ಅವರು, DC ಸಾಹೇಬ್ರವರು ಅವರು ಬಂದಿದ್ರು ಸರ್. ಅವ್ರು ನೇರವಾಗಿ ಬಂದು ನಿಮ್ಮ ಹತ್ರ ಮಾತಾಡಿದ್ರ? ನಮ್ಮ ಕಡೆಯಿಂದ ಅವರು ಇರ್ತಾರಲ್ಲ, ನಮ್ಮ ಕಾಂಗ್ರೆಸ್ ಅವರು, BJP ಅವರು ಅವ್ರ ಹತ್ರ ಮಾತಾಡಿಬಿಟ್ಟು ಇವರೆಲ್ಲ ಖಾಲಿ ಮಾಡಿಸ್ಬೇಕಂತೇಳಿ ಇವರು ನಿರ್ಧಾರ ಮಾಡಿದರು. ಬಟ್ ನಮ್ಮ ಜೊತೆಯವರೆಲ್ಲ ಬಂದುಬಿಟ್ಟು ಈ ರೀತಿಯೆಲ್ಲ ಇದು ಆಯ್ಕೆ ಮಾಡಿದ್ರಲ್ಲ, ಅಲ್ಲಿಂದ ಇಲ್ಲೆಲ್ಲ ಕೊಲ್ತಾಕ್ಬಿಟ್ಟು ತೆಗಿಬೇಕು ಅಂತ ಹೇಳ್ತಾಯಿದ್ರು. ಅದನ್ನಾಗೀಗ ನಾವು 50-40 ವರ್ಷದಿಂದ ಇರ್ತಾರೆ. ನಮ್ಮ ತಾತನ ಕಡೆಯಿಂದ ಇಲ್ಲೇ ಇದ್ದೀವಿ ನಾವು. ಈಗ ಹೋಗು, ನಮ್ಗೆ ಮುಂಡ್ರಿಯಲ್ಲಿ ಜಾಗ ಕೊಡ್ತಾರೆ, ನೀವು ಅಲ್ಲಿ ಹೋಗಿರ್ರಿ. ನಾವು ಇರೋಕ್ಕಿನ್ನು ಮನೆಯೇ ಇದ್ದರೆ ನಾವೆಲ್ಲ ಜೀವನ ಮಾಡೋದು. ಏನಿಲ್ಲ ಅಂದರೆ ಹೆಂಗೆ ಹೋಗಿ ಜೀವನ ಮಾಡೋಕ್ಕಾಗುತ್ತೆ? ಎಲ್ಲ ಕಿತ್ತಾಕ್ತಾರಂತೆ, ಬುಳಿಜಾರೆಲ್ಲ ಕೆಡ್ತಾರಂತೆ, ನಾವೆಲ್ಲ ಹೋಗಿ ಜೀವನ ಮಾಡಬೇಕು? ಹಾಂ, ಈ ರೀತಿ ಎಲ್ಲ ಗೌರ್ಮೆಂಟ್ ಈ ಥರ ಮಾಡಿದ್ರೆ ನಾವೆಲ್ಲ ಹೋಗ್ಬೇಕು? ನಾವು ಬಡತನದಿಂದ ಬರ್ತಾಯಿದ್ದೀವಿ. ಅದು ಬೇಗ SC ಕಾಲನಿ ಅಂತ ಕೂಡ ಇಟ್ಟಿದ್ದಾರೆ. ನಮಗೆ ಹರಿಜನ ಅಂತಲೂ ಕರೀತಾರೆ ಈ ಕಡೆ ಜನ. ನಮ್ಮ ಭಾಳ ಜನ ಈ ಏರಿಯಾದ ಒಂದು ಇಲ್ಲಿಂದ ಅಲ್ಲಿ ಬಾಪ್ನವ್ರ ಮನೆ ಇದೆ, ಅಲ್ಲಿವರೆಗೆ ಮಾತ್ರ ತೆಗೆಯಲ್ಲಂತೆ. ಇಷ್ಟೆಲ್ಲ ಅದೇನೋ ಈ ಟೈಪ್ ಬಂದಿದಂತೆ, ಟೈಪೆಲ್ಲ ಬಂದಿದಂತೆ. ಅದರ 75 ಎಕರೆ ಹೋಗುತ್ತಂತ ಹೇಳ್ತಾಯಿದ್ದಾರೆ. ಹಾಂ, ಯಾವ ರೀತಿ ನಾವು ಇಲ್ಲಿ ಜೀವನ ಮಾಡಿಸ್ಬೇಕು? ನಾವು ಕೆಲ್ಸಕ್ಕೆ ಹೋದ್ರೇ ಮನೆಯಲ್ಲ ಗಡಿ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಇವಾಗ ನಿಮಗೆ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕಾಂಪನ್ಸೇಷನ್ ಅಂದ್ರೆ ಏನು ಅಂದ್ರೆ, ನೀವು ಇವಾಗ ಈ ಜಾಗ ಇಲ್ಲಿ ಖಾಲಿ ಮಾಡಿದ್ಮೇಲೆ ನಿಮಗೆ ಒಂದು ಬೇರೆ ಜಾಗ ಕೊಡ್ತೀನಿ, ಇಲ್ಲ ನಮ್ಮ ಬುಲ್ಡೋಸರ್ ಹಾಕಿ ಮನೆ ಉದ್ರಿಸ್ತೀನಿ ಅಂದ್ರೆ ಹೇಳಕ. ಅವರು ಬಂದಿರೋದು ಎದಕ್ಕೆ ಬಂದಾರಂದ್ರೆ 75 ಎಕರೆ ಮಿಲ್ಲ ಜಾಗ ಐತೆ. ನಾವು ಅಲ್ಲಿ ಕೆಲಸ ಮಾಡಿದ್ದು ಎಲ್ಲರೂ ಅರ್ಧ ಜನ ಇದ್ದಾರೆ, ಅರ್ಧ ಜನ ಸತ್ತೋಗ್ಯಾರ. ಸತ್ತೋಗಿದ್ರೆ ಏನಾಯ್ತು, ಇವಾಗ ಮಿಲ್ಲ ಜಾಗದಲ್ಲಿ ಅವರು ಬ್ಯಾಂಕಿನವರು ಗೌರ್ಮೆಂಟಿಗೆ ಮಾಡ್ಯಾರಂತ ಅವರು ಕೋರ್ಟ್ನಾಗ ಗೆದ್ದು ಬಂದು ಇವಾಗ ಅಲ್ಲಿ 25 ಎಕರೆ ಇಲ್ಲ ಅಂತಂದು ನಮ್ಮ ಅಲ್ಲಿ ಬಿದ್ದಾರ ನೋಡಿ. ಅಷ್ಟೇ 5 ಎಕರೆ ಕಡಿಮೆ ಬಂದದಿದ್ರಾಗ ಮಿಲ್ಲ ಕೆಲಸ ಮಾಡುವಾಗ ನಿಮಗೆ ಕೊಟ್ಟಿದ್ರಾ? ಇದು ಕೊಟ್ಟಿಲ್ಲ. ಜೋಗ ಶೆಟ್ಟಿಂದಿದು ಗುಂಡೂರಾವ್ ಮಿನಿಸ್ಟ್ರ್ ಇದ್ದಾಗ ನಾವೆಲ್ಲರೂ ಮಳೆಗೆ ಹೊಡ್ಕೊಂಡು ಹೋಗ್ತಿದ್ರೆ ಅವಾಗ ಬಂದು ನಮಗೆ ಪಟ್ಟ ಕೊಟ್ಟು ಯಾವಾಗಲೇ ನಿಮಗೆ ಸ್ವಂತ ಅಂತ ಹೇಳಿಕೊಟ್ಟಾರ 63ರಲ್ಲಿ. ಇವಾಗಲ್ಲ, ಅದು ಆ ಕಡೆ ಮಿಲ್ಲ ಜಾಗ ಬಿಟ್ಟು ನಮ್ಮ ಜಾಗದಾಗೆ ಬಂದಾರ ನೋಡಿ ಇವಾಗ. ಅಷ್ಟೇ, ಇದು ಎಲ್ಲ ಪರಂಪೋಗಲ್ಲ, ಇದು ಪಟ್ಟ ಅದು ಗೌರ್ಮೆಂಟ್ದು ಅಂತ ಹೇಳಕತ್ತಾರ ಅವ್ರು. ಅಷ್ಟೇ, ನೀವು ಖಾಲಿ ಮಾಡಬೇಕು, ಇಲ್ಲಿದ್ದು ಇಲ್ಲಿಗೆ ಐತೆ, ಇದು ಇನ್ನು 5 ಎಕರೆ ಇಲ್ಲ. ಅಕ್ಕ, ಇವಾಗ ನೀವು ಹೇಳ್ತಿರೋದು ನೋಡಿದ್ರೆ ಆಲ್ರೆಡಿ ಮಿಲ್ ಅವರು ಒಂದ್ಸತಿ 1000 ಜನನ ಅವ್ರ ಜೀವನ ಆಧಾರನೇ ಕಿತ್ಕೊಂಡಂಗೆ ಆಯ್ತು. ಏನಕ್ಕೆ ಕೆಲಸದ ಕಿತ್ತಾಕಿದ್ರು, 2 ಯೂನಿಯನ್ ಜಗಳಿಂದ ಕೆಲಸ ಕಿತ್ಕೊಂಡ್ರು. ಇವಾಗ ನೀವು ಹೇಳಿದ್ ನಾನು ಕೇಳಿಸ್ಕೊಂಡ್ರೆ ಅದು ಮತ್ತೆ ಕೋರ್ಟಲ್ಲಿ ಕೇಸ್ ಗೆದ್ರು. ಇವಾಗ ಅವ್ರ ಜಾಗನ ಬಿಟ್ಟು ನಿಮ್ಮ ಮನೆನೂ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅದೇ ಮತ್ತೆ ನಮಗೆ ಯಾರೂ ಸಪೋರ್ಟ್ ಇಲ್ಲಲ್ಲ ಸರ್. ನಾವು ಏನು ಮಾಡೋದು? ಎಲ್ಲಿಗೆ ಹೋಗೋದು? ಅವರೇ ಬಂದು ನಮ್ಮನ್ನ ಖಾಲಿ ಮಾಡಂತಂದರೆ ನಾವು ಎತ್ತಾಗ ಹೋಗ್ಬೇಕು? ನಮ್ದು ಏನಾನ ಮಿಲ್ಲ ಜಾಗ ಇದ್ದರೆ, ನಿಂದು ಮಿಲ್ಲ ಜಾಗ 75 ಎಕರೆ ಐತೆಲ್ಲ, ಅದು ಸರ್ವೆ ಮಾಡ್ಕ. ನಮ್ಮ ಮನೆ ಹತ್ರ ಬರ್ಬೇಡ ನೀನು. ನಮ್ಮನ್ನ ಸರ್ವೇರ್ ಮಾಡಿ ನೀವು ಎಲ್ಲ ಖಾಲಿ ಮಾಡ್ಬೇಕಂತ ಕೇಳೋದು ಅವಶ್ಯಕತೆ ಏನೈತೆ ಸರ್ ಇಲ್ಲಿ? ಇವಾಗ ಎಷ್ಟು ದಿನ ನಿಮಗೆ ನೆರವು ಕೊಟ್ಟಿದ್ದಾರೆ? ಎಷ್ಟು ದಿನದಲ್ಲಿ ನೀವು ಖಾಲಿ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ? ಹೇಳಿಲ್ಲ ಸರ್. ನಾವು ಎದಕ್ಕೆ ಬಂದಿರಂದರೆ ಸರ್ವೆ ಮಾಡಕ್ಕೆ ಬಂದೀವಿ ಅಂತ ಹೇಳಿದ್ರು ಅಷ್ಟೇ. ನಾವು ಇಲ್ಲಿವರೆಗೆ ಹೋಗ್ತಾವ, ಇಲ್ಲಿದ್ದ ಅಲ್ಲಿಗೆ ಹೋಗ್ತಾವ ಅಂತ ಮಾರ್ಕ್ ಕೊಟ್ಟಾರ, 8 ಮಾರ್ಕ್ ಹಾಕ್ಯಾರ. ಹಾಂ, ಇದೆಲ್ಲ ಗೌರ್ಮೆಂಟ್ ಹ್ಯಾಂಡ್ ಓವರ್ ಐತೆ ಅಂತಂದು ಆ ಕಡೆಗೆಲ್ಲ. ಗೌರ್ಮೆಂಟ್ ಹ್ಯಾಂಡ್ ಓವರ್ ಐತೆ ಅಂದರೆ ಇವಾಗ ಗೌರ್ಮೆಂಟ್ ಜಾಗ ಅಂತ ಹೇಳಿದೆ. ಜನಗಳೇ ನಾವು ಒಂದು ಕ್ಲಿಯರಾಗಿ ಅರ್ಥ ಮಾಡ್ಕೊಬೇಕು. ಗೌರ್ಮೆಂಟ್ ಜಾಗ ಅನ್ನೋದು ಪೊರಂಬೋಗು ಜಾಗ ಅಂತಾರೆ, ಗೋಮಳೆ ಜಾಗ ಅಂತ ಏನು ಹೇಳ್ತಾರೆ, ಅಲ್ಲಿ ಜನಸಾಮಾನ್ಯರು ಇರಲ್ಲ. ಇಲ್ಲಿ ಮನೆಗಳಿದ್ದಾವೆ ನೋಡಿ, ಪ್ಯಾನ್ ಮಾಡಿ ತೋರಿಸಿ. ಇಲ್ಲಿ ಫುಲ್ ಮನೆಗಳಿದೆ, ಅಲ್ಲಿ ವಾಸವಾಗಿದ್ದಾರೆ, ಫ್ಯಾಮಿಲಿಗಳಿದ್ದಾರೆ, ಫ್ಯಾಮಿಲಿ ವಾಸವಾಗಿದ್ದಾರೆ. ಅವ್ರ ಕೈಯಲ್ಲಿ ಪಟ್ಟ ಕೂಡ ಕೊಟ್ಟಿದ್ದಾರೆ.
63ರಲ್ಲೇ ಪಟ್ಟ ಕೊಟ್ಟಿದ್ದಾರೆ. ಹಾ. ಜನಕ್ಕೆ ಕ್ಲಾರಿಟಿ ಕ್ಲಿಯರ್ ಆಗಿದೆ. ಆದ್ರೆ ಇಲ್ಲಿ ಯಾರು ಅವ್ರನ್ನ ಬುದ್ಧು ಮಾಡಕ್ ಬರ್ತಾ ಇದ್ದಾರೆ? ಅದೇ ಸರ್, ನಮ್ಗೆ ಯಾರು ಅವಶ್ಯಕತೆ ತೋರ್ಸಂಗಿಲ್ಲ, ನಮ್ಗೆ ಯಾರು ಸಪೋರ್ಟ್ ಇಲ್ಲ. ಅವರೆಲ್ಲ ಬಂದು ಪೊಲೀಸರನ್ನ ಕರ್ಕೊಂಬಂದು ಅವ್ರು ಬಂದು ಸರ್ವೆ ಮಾಡಿ ಮನೆಗಳೆಲ್ಲ ಇದು ಮಾಡಿ ಇಲ್ಲಿವರೆಗೆ ಹೋಗ್ತಾವ ಅಲ್ಲಿವರೆಗೆ ಹೋಗ್ತಾವ ಅಂತಂದು ನಮಗೆ ಇವಾಗ ಟಾರ್ಚರ್ ಕೊಟ್ಟಾರ. 3 ದಿವಸಲಿದ್ದು ಅನ್ನನೇ ಮಾಡಿಲ್ಲ ದೇವ್ರಾಣಿ. ನಿಜವಾಗ್ಲೂ ನಿಮ್ಗಳು ಕೂಗು ಅಳಲು ಕೇಳಲಿಕ್ಕೆ ಯಾವುದೇ ಥರದ ಮಾಧ್ಯಮ ಇಲ್ಲ, ಈಗಿನ ಸರ್ಕಾರ ಇಲ್ಲ, DC ಸಾಹೇಬರು ಯಾರು ಬಂದಿಲ್ವಾ? ಯಾರು ಬಂದಿಲ್ಲ ಸರ್. ಅವರು ಅಷ್ಟಿಗೆ ಅವರೇ ಪೊಲೀಸರು ಜೀಪು ಬುಲ್ಡೋಜರ್ ಬಂದು ಎಲ್ಲ ಕ್ಲೀನ್ ಮಾಡಿ ಅದೆಲ್ಲ ಬೇಲೆಲ್ಲ ಕ್ಲೀನ್ ಮಾಡಿ ನಮ್ಮ ಪಟ್ಟ ಇಲ್ಲಿವರೆಗೆ ಐತೆ, ಗೌರ್ಮೆಂಟ್ ಹ್ಯಾಂಡ್ ಆಗ್ಯದ, ಇದು ನೀವೇನು ಮಾಡೋಕ್ಕೆ ಬರೋಲ್ಲ, ನಿಮ್ಮ ಮನೆಗಳು ಎಷ್ಟು ಕೊಟ್ಟಾರ ಅಷ್ಟೇವರೆಗೆ ಅಂತಂದರೆ ಬರ್ಕೊಂಡೋಗಿ ಯಾವತ್ತು ಬರ್ತಾರ ಇಲ್ಲಿವರೆಗೆ ಖಾಲಿ ಮಾಡ್ಬೇಕಂತ ಬುಲ್ಡೋಜರ್ ತಗೊಂಡು ಬಂದು ಏನು ಮಾಡ್ತಾರೋ ಗೊತ್ತಿಲ್ಲ ಸರ್. ನಮ್ಗೆ ಯಾರು ದಿಕ್ಕಿಲ್ಲ ನೋಡಿ ಸರ್ ಇವಾಗ. ಅಕ್ಕ, ನನ್ನ ಪ್ರಶ್ನೆ ಏನಂದರೆ, ಇಷ್ಟು ವರ್ಷ ಇದು ಯಾವುದೂ ತೊಂದರೆನೂ ಇತ್ತಿಲ್ಲ, ಇವಾಗ ದಿಢೀರಂತ 2-3 ದಿನದಿಂದ ಸರ್ವೆ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ. ಇವಿಷ್ಟು ಹಾಕಿ ಇವಾಗ ನೀವು ಒಬ್ರು ಹೇಳಿದ್ರಿ ಅವ್ರು ಕೋರ್ಟ್ ಕೇಸಲ್ಲಿ ಗೆದ್ದಿದ್ದಾರೆ, ಗೆದ್ದಿದ್ದ ಕಾರಣ ಬಂದು ಅವ್ರ ಜಾಗ ಬಿಟ್ಟು ಇವಾಗ ನಿಮ್ಮ ಜಾಗ ಕಬಳಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಂ, ಯಾರದು? ಏನಕ್ಕೆ ನಿಮ್ಮ ಮೇಲೆ ಕಂಡು ಏನು ದ್ವೇಷ ಇದು? ಈ ಸಾಮಾನ್ಯ ಜನಗಳ ಮೇಲೆ ಏನು ದ್ವೇಷ? ಯಾರಿದು ದ್ವೇಷ? అది యారు ఇట్టారో యారికి గొత్తిల్ల ಅವ್ರು ఇవాగ ఎదక బందిరాదు ఇటు గుంతుల్లోనే పిల్లల్ని వేసుకొని పడినా కానీ ఒక్కసారి కానీ వచ్చి మాకు ఆధారం చేయలేదు. మేము ఆత్రంగా మేము బాధపడినా కానీ ఇప్పుడు వచ్చి మా ఇండ్లు పీకుతామంటే ఎట్లా సార్? గుంతుల్లో వేసుకున్నాం మేము, లారీలతో మొన్న నింపుకొని గుంతుల్లో వేసుకున్నాము. ఇప్పుడు మాకు క్లీన్ ఉంటే ఆ క్లీన్ వాటికి మీరు ఎసురు పోస్తే ఎట్లా సార్? మరి మాకు యాదో గుంతుల్లోనే ఉండాము. చూడు ఫోటో చూడు. ಬಳ್ಳಾರಿಯ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಇಲ್ಲಿ ಜನರ ಕೂಗನ್ನು ಅಳಲನ್ನು ಕೇಳಿ ಅವರಿಗೆ ನ್ಯಾಯ ಕೊಡಿಸ್ತೀನಿ, ಅವರ ಏನು ನಡೆದಿದೆ ಸಮಸ್ಯೆ ಅದಕ್ಕೆ ಅವರ ಕೈಲಾದಂಥದ್ದು ಅವರ ಅಟ್ಲೀಸ್ಟ್ ಅಳಲನ್ನು ಕೇಳಿಸ್ಕೊಳ್ಳೋಕ್ಕೆ ಇಲ್ಲಿ ಜನಸಾಮಾನ್ಯರಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಬನ್ನಿ ಇಲ್ಲಿ ಏನು ನಡೆದಿದೆ ಅಂತ ಅವ್ರ ಬಾಯಿಂದನೇ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಏನು ನಡೆದಿದೆ ಸರ್? ಒಟ್ಟು ಇಲ್ಲಿ ಇದು ಒಂದು ಕೊಳಚೆ ಪ್ರದೇಶ. ಇಲ್ಲಿ ಬಳ್ಳಾರಿಯಿಂದ ಹೊರಭಾಗದಲ್ಲಿರುವಂಥ ಭಾಳ ಪುರಾತನವಾದಂಥ ಸುಮಾರು 60 ವರ್ಷಗಳಿಂದ ಇಲ್ಲಿ ಜನವಸತಿ ಇರುವಂಥ ಪ್ರದೇಶ ಇದು. ಇಲ್ಲಿ ಹೆಚ್ಚು ಕಡಿಮೆ ಸರ್ಕಾರ ಅವತ್ತಿನ ಕಾಲದಲ್ಲೇ 1973 ಕೊಳಚೆ ನಿರ್ಮೂಲನಾ ಮಂಡಳಿ ಅಭಿವೃದ್ಧಿ ಪ್ರದೇಶ ಅನ್ನುವಂಥ ಆ್ಯಕ್ಟ್ ಏನಿದೆ ಅದರ ಪ್ರಕಾರ ಸೆಕ್ಷನ್ 4 ಪ್ರಕಾರ ಇವರು ಎಲ್ಲರಿಗೂ ಕೂಡ ಪಟ್ಟಾಗಳ ವಿತರಣೆ ಮಾಡಿದ್ದಾರೆ. ಇದು ಪಟ್ಟಾಗಳು ಎಲ್ಲರ ಕೈಯಲ್ಲಿದೆ. ಒಂದ್ಸರಿ ಕೈ ಇದು ಪಟ್ಟಾಗಳು ಕೊಟ್ಟಿರುವಂಥ ಪ್ರಕ್ರಿಯೆಯಲ್ಲಿ ನಡೆದಿದೆ. ಈಗ ಇವತ್ತಿನ ಸರ್ಕಾರ ಮತ್ತು ಇಲ್ಲಿನ ಅಧಿಕಾರಿಗಳು ಬಂದು ಏಕಾಏಕಿಯಲ್ಲಿ ಬಂದು ಇದನ್ನೆಲ್ಲದೂ ಕೂಡ ಇದು ಕೊಳಚೆ ಪ್ರದೇಶದಲ್ಲಿ ನಾವು ಸರ್ವೆ ಮಾಡ್ತಿದ್ದೀವಿ, ಯಾವುದೋ ಒಂದು ಬೇರೆ ಜಮೀನು ಮಾಡೋದಕ್ಕೆ ಈ ಪ್ರದೇಶ ನಮ್ಮ ವ್ಯಾಪ್ತಿಗೆ ಬರಬಹುದು ಅಂತಂತೇಳಿ ಇಲ್ಲಿ ಬೌಂಡ್ರಿಗಳು ಹಾಕೋದಕ್ಕೆ ಬಂದಿದ್ದಾರೆ. ಮನೆಗಳಿಗೆ ಕೊಳಚೆ ಪ್ರದೇಶದಲ್ಲಿ ಈ ಬಡವರನ್ನ ಯಾರು ಇದ್ದಾರೆ, ಪ್ರತಿನಿತ್ಯ ಕೂಲಿಗೆ ಹೋಗೋಂಥ ಜನ ಇವರಿಗೆ ಹೋಗಿ ಅಲ್ಲಿ ಮನೆಗಳಿಗೆ ನಂಬರ್ಗಳನ್ನು ಹಾಕ್ತಾ ಇದ್ದಾರೆ. ನೀವು ಸರ್ವೆ ಮಾಡಬೇಕಾಗಿರೋದು ಇನ್ನೊಂದು ಲ್ಯಾಂಡಲ್ಲಿ, ಆದರೆ ಸರ್ವೆಗಂತಂತೇಳಿ ಬಂದಿರುವಂಥದ್ದು ಕೊಳಚೆ ಪ್ರದೇಶದಲ್ಲಿ. ಸರ್ಕಾರ ಕೊಟ್ಟಿರುವಂಥದ್ದು ಸರ್ಕಾರನೇ ಕಿತ್ಕೊಂಡು ತಿಂದರೆ ಹೆಂಗೆ ಅನ್ನೋಂಥದ್ದು ಇಲ್ಲಿ ಸಾರ್ವಜನಿಕರ ಅಳಲಿತು. ಸರ್, ಇವಾಗ ಇವರು ಅಳಲಿಗೆ ನಿಮ್ಮ ನ್ಯಾಯ ಏನು ಕೊಡ್ಸೋಕ್ಕಾಗುತ್ತೆ? ತಹಶೀಲ್ದಾರ್ ಹತ್ರ ನೀವು ಇವಾಗ ಸ್ವಲ್ಪ ಹೊತ್ತು ಮುಂಚೆ ಮಾತಾಡಿದ್ರಿ, ಅವರು ನಮ್ಗೆ ಕ್ಲಾರಿಟಿ ಕೊಡ್ತಾ ಇಲ್ಲ. ನಿಮ್ಗೆ ಏನು ಇಲ್ಲಿ ನಡೀತಿರೋದೆಲ್ಲ ನೋಡಿದ್ರೆ ಸರ್, ಇವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಎಲ್ಲರೂ ಕರೆಂಟ್ ಬಿಲ್ ಇದೆ, ವಾಟರ್ ಬಿಲ್ ಇದೆ, 1000 ಜನ ಮಿಲ್ಲಿಂದ ಕೆಲಸ ಕಳ್ಕೊಂಡು ದಿನಗೂಲಿ ಮಾಡ್ಕೊಂಡು ಪಾಪ ಅವ್ರು ಕಷ್ಟದಲ್ಲಿದ್ದಾರೆ. ಇವ್ರು ಹಾಕಿರೋ ಒಂದು ಸರ್ವೆ ನಂಬರಿಂದ 4 ದಿನದಿಂದ ಅವ್ರು ಊಟ ಮಾಡದೆ ಈ ಬಿಸಿಲಲ್ಲಿ ನಮ್ಮ ಜೊತೆ ಕೂತಿದ್ದಾರೆ. ಏನು ತಾನೇ ನಡೀತಿದೆ ಸರ್? ಇವ್ರಿಗೆ ಯಾವ ಥರ ಇವಾಗ ನಿಜವಾಗ್ಲೂ ಇವ್ರ ಮನೆ ಕಿತ್ಕೊಳ್ಳೋಕ್ಕೆ ಪ್ರಯತ್ನನ ಇದು, ಇಲ್ಲ ಇದು ಬೇರೆ ಏನಾದ್ರು ಗಿಮಿಕ್ ನಡೀತಾ ಇದೆಯಾ? ಇದು ಪೊಲಿಟಿಕಲಾಗಿ ಎಲ್ಲವನ್ನೂ ರಾಜಕಾರಣ ದೃಷ್ಟಿಯಿಂದ ನೋಡಬಾರ್ದು. ಬಡ ಜನರ ವಸತಿಗಾಗಿ ಅವ್ರಿಗಾಗ್ತಿರೋಂಥ ಅನ್ಯಾಯದ ಬಗ್ಗೆನೇ ನಾವು ಯೋಚನೆ ಮಾಡಬೇಕು. ಒಂದು ಅಧಿಕಾರಿಗಳಿಗೆ ಇಲ್ಲಿ ಏನು ಹೇಳ್ತಿದ್ದಾರೆ, ಅವರು ಸರ್ವೆ ಮಾಡೋದಕ್ಕೆ ಇವ್ರನ್ನ ಒಂದು ಕನ್ವಿನ್ಸ್ ಆದರೂ ಮಾಡಬೇಕು, ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂತೇಳಿ. ಜನ ಒಕ್ಕಲಿದ್ರೆ ಜನ ತಿರುಗಿ ಬೀಳ್ತಾರೆ. ಇದು ಡೆಮೋಕ್ರಸಿ. ಇದನ್ನು ಅರ್ಥಕೊಂಡು ಪ್ರತಿನಿಧಿಗಳಿರ್ಬೋದು ಅಥವಾ ಜನರ ಅಧಿಕಾರಿಗಳಿರ್ಬೋದು ಏಕಾಏಕಿ ಬಂದು ಬೌಂಡ್ರಿಗಳನ್ನ ಹಾಕ್ತಾ ಇದ್ದಾರೆ. ಕೂಲಿಗೆ ಹೋಗೋಂಥ ಜನ ನಿಂತಿದ್ದಾರೆ. ಒಂದು ಇಲ್ಲಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರೋದು ಇಷ್ಟೇ, ನಾವು ಯಾವುದೇ ಕಾರಣಕ್ಕೆ ಸರ್ಕಾರ ಇಲ್ಲಿ ಏಕಾಏಕಿ ಜನರನ್ನು ವಿಶ್ವಾಸಕ್ಕೆ ತಗೊಳ್ಬೇಕು. ಒಂದು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಅವ್ರಿಗೆ ಕ್ಲಾರಿಟಿ ಕೊಡಬೇಕು. ಯಾಕೆ ಅಂತಂತ ಹೇಳಿದ್ರೆ, ಒಂದೊಂದು ಮನೆಗೆ ನೀವು ಸರ್ವೆ ನಂಬರ್ಗಳನ್ನು ಮಾರ್ಕ್ ಮಾಡೋದ್ರೆ ಅವ್ರು ಏನಾಗುತ್ತೆ, ಇದು ಅವ್ರಿಗೆ ಸಂಬಂಧಪಟ್ಟಂಥ ಜಾಗ ಅಲ್ಲ, ಇದು ಸರ್ಕಾರ ಜಾಗ ಅಲ್ಲ. 7 ಎಕರೆ 94 ಸೆಂಟ್ಸ್ ಏನಿದೆ ಇದು ಕೊಳಚೆ ನಿರ್ಮೂಲನಾ ಪ್ರದೇಶಕ್ಕೆ ಇಲ್ಲಿನ ಸಾರ್ವಜನಿಕರಿಗೆ ಕೊಟ್ಟಂಥ ಜಮೀನಿದು. ಈ ಜಮೀನು ಸರ್ಕಾರಕ್ಕೆ ಸೇರುತ್ತೆ ಅಂತಂತೇಳಿ ಸರ್ಕಾರ ಕೊಡೋದು ನೀವೇ, ಕಿತ್ಕೊಳ್ಳೋದು ನೀವೇ ಅಂತ ಹೇಳೋದಾದರೆ ಇದು ಯಾವ ನ್ಯಾಯ? ಇದು ಇಲ್ಲಿ ಧರ್ಮದೇವತೆ ಅನ್ನೋಳು ಒಬ್ಳು ಕೂತಿರ್ತಾಳಲ್ಲ ಡೆಮೋಕ್ರಸಿ ಅಂತ ಹೇಳಿದ್ರೆ ಧರ್ಮ ಅಂತಂತೇಳಿ,
ಅದಕ್ಕೆ ಇಲ್ಲಿ ಕೂತಂಥ ತಾಯಿಯಂದರು, ಕೂಲಿ ಕಾರ್ಮಿಕರು, ಯುವಕರು, ಎಲ್ಲ ಪಕ್ಷದವರು ಕೂಡ ಇಲ್ಲಿ ಏಕವಾಗಿ ಒಂದೇ ಆಗ್ರಹ, ನಮ್ಮ ಜನರಿಗೆ, ನಮ್ಮ ಕಾಲನಿಗೆ ಯಾರಿಗೂ ನೀವು ತೊಂದರೆ ಕೊಡಬೇಡಿ ಅಂತಂತೇಳಿ ಅವ್ರ ಜನರು ಕೂಗಿದ್ದು. ಇದಕ್ಕೆ ನಾವು ಸ್ಪಂದಿಸ್ತೀವಿ. ಯಾವುದೇ ಕಾರಣಕ್ಕೆ ಜನರಿಗೆ ತೊಂದರೆ ಆಗೋದಂಥ ರೀತಿಯಲ್ಲಿ ಮತ್ತು ಬೇರೆ ಬೇರೆ ಮಾರ್ಗಗಳನ್ನು ಹಿಡಿದ್ರೆ ನಾವು ಕೂಡ ರಸ್ತೆಗಳು ಇಳಿತೀವಿ ಅನ್ನೋಂಥದ್ದನ್ನು ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಾನು. ನಿಜವಾಗ್ಲೂ ನೋಡಿ, ಇಷ್ಟೋ ತನಕ ನಾವು ಬೆಳಿಗ್ಗೆಯಿಂದ ಒಂದು ಸುಮಾರು 9 ಗಂಟೆಯಿಂದ ಇಲ್ಲಿ ಜನರ ಕೂಗನ್ನು ಕೇಳ್ತಾ ಇದ್ದೆ. ನಾವೆಲ್ಲರೂ ಹೇಳ್ತಾ ಇದ್ದೆ, ಎಲ್ಲರ ಕೂಗಲ್ಲೂ ಎಲ್ಲರ ಬಾಯಲ್ಲೂ ಒಂದೇ ಮಾತಿದ್ದಿದ್ದು, ನಮ್ಮ ಅಳಲನ್ನು ನಮ್ಮ ಕೂಗನ್ನು ಕೇಳಲಿಕ್ಕೆ ಯಾರೂ ಬರಲ್ವಾ, ಯಾರೂ ನಮ್ಮ ಕಷ್ಟ ನೋಡಲ್ವಾ, ನಮ್ಗಳು ಅವ್ರು ಇಲ್ಲಿ ಕೂತಿರೋರೆಲ್ಲರೂ ನೋಡ್ರಿ ಒಂದು ನಿಮಿಷ, ಅವ್ರು ದಿನಕೂಲಿ ಹೋಗಿ ದಿನ ಕಾರ್ಮಿಕರು ಇವರಲ್ಲ. ಇವತ್ತೊಂದು ದಿನದ ಅವ್ರು ದಿನಕೂಲಿ ಕಳ್ಕೊಂಡು ಇಲ್ಲಿ ಕೂತಿದ್ದಾರೆ, ಈ ಬಿಸಿಲಲ್ಲಿ ಅವ್ರು ಕೂತಿದ್ದಾರೆ. ಇವಾಗ ಜಸ್ಟ್ ನಮಗೆ ಅಧ್ಯಕ್ಷರಾಗಿರುವಂತಹ ಅನಿಲ್ ಸರ್ ಅವರು ಹೇಳಿದ್ದಾರೆ, ಯಾವುದೇ ಲೆವೆಲ್ ಎಕ್ಸ್ಟ್ರೀಮ್ ಬೇಕಾದ್ರೂ ನ್ಯಾಯ ಹೋರಾಟಕ್ಕೋಸ್ಕರ ನಾವು ಹೋಯ್ತೀವಿ, ಆದರೆ ಜನಕ್ಕೆ ನ್ಯಾಯ ಸಿಗಲೇಬೇಕು ಅಂತ. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಸರ್. ಖಂಡಿತ ಇದ್ರ ಮೇಲೆ ಪ್ರಶ್ನೆ ಇಲ್ಲ. ಜಿಲ್ಲಾಡಳಿತ ಮತ್ತು ಇಲ್ಲಿನ ತಹಶೀಲ್ದಾರರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಇದನ್ನು ಕೊಳಚೆ ನಿರ್ಮೂಲ ಪ್ರದೇಶನ ಮೊದಲು ಸೇರಿಸುವಂಥ ಸಂದರ್ಭದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೊತ್ತೇ ಮಾಡ್ತಾರೆ. ಇದರಲ್ಲಿ ಮುಚ್ಚುಮರೆ ಏನಿಲ್ಲ. ಯಾಕೆ ಅಂತಂತ ಹೇಳಿದ್ರೆ ನಾನು ಯಾವುದೋ ಬೋಗಸ್ ದಾಖಲೆಗಳನ್ನ ಇಟ್ಕೊಂಡು ನಾನೇನು ಮಾತಾಡ್ತಾ ಇಲ್ಲ. ಎಲ್ಲವನ್ನೂ ಕೂಡ ಜನರು ಅವರ ಬೋರ್ಡ್ಗಳನ್ನು ಅವತ್ತಿಗೇನು ಫೋಟೋ ತೆಗೆದು ಸ್ಲೇಟ್ ಬೋರ್ಡ್ ಹಾಕಿ ಎಲ್ಲ ಕಡೆ ಏನು ತೋರಿಸಿದ್ದಾರೆ ಒಮ್ಮೆ ನೋಡಿ ಒಂದು ಸಾರಿ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೋಡಬೇಕೆ ವಿನ ಆಗಲಿ ಜನರನ್ನು ಒಕ್ಕಲೆಬ್ಸೋ ರೀತಿಯಲ್ಲಿ ಆಗಬಾರ್ದು. ಇದೆಲ್ಲರೂ ಕೂಡಿಸಿ ಲೀಡರ್ಸ್ ಇದ್ದಾರೆ ಇಲ್ಲೆಲ್ಲರೂ ಕೂಡ. ಇದನ್ನು ಇಲ್ಲಿ ನೋಡಿ, ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಇವರೆಲ್ಲರೂ ಕೂಡ ಒಂದು ಕಡೆ ಇಲ್ಲಿನ ಈ ಭಾಗದಲ್ಲಿ ಕೆಲಸ ಮಾಡುವಂಥ ಹಿರಿಯರು ಇವರು. ಈ ದಾರದ ಮಿಲ್ ಅಂತ ಹೇಳಿದ್ರೆ ಒಂದು ಕಾಲಕ್ಕೆ ಭಾಳ 10 ಜನಕ್ಕೆ ಊಟವನ್ನು ಅವ್ರು ಶ್ರೀಮಂತರಾಗೋದಕ್ಕಲ್ಲ ಇಲ್ಲಿ ಬಂದಿರೋದು. ಅವ್ರ ಕೂಲಿಗಾಗಿ ಅವರು ಹೊಟ್ಟೆಪಾಡಿಗೆ ಜೀವನ ಮಾಡಿಸುವಂಥ ಜನ ಇದ್ದಾರೆ, ಇಲ್ಲಿದ್ದಾರೆ. ಇಲ್ಲಿ ಹಿಂದೆ ಮೊದಲು ಸುತ್ತಮುತ್ತಲು ಎಲ್ಲರೂ ಕೂಡ 70 ವರ್ಷ 75 ವರ್ಷ ಅಂತವ್ರು ಇಲ್ಲೆಲ್ಲರೂ ಕೂಡ ಇದ್ದಾರೆ. ಹಾಗಾಗಿ ಒಂದು ಸರ್ಕಾರ ಈ ರೀತಿಯಾಗಿ ಜಿಲ್ಲಾಡಳಿತ ಮಾಡೋ ಮುನ್ನ ಜಾಗಗಳನ್ನು ಕೊಟ್ಟಿರ್ಬೋದು. ಅವ್ರು ಕೂಲಿಗೆ ಹೋಗಿ ಬಂದು ಅವರೊಂದಿಷ್ಟು ಕಟ್ಕೊಂಡಿದ್ದಾರೆ. ನಾನು ನೋಡ್ತಾ ಇದ್ದೆ, ಹಳೆಯ ಫೋಟೋಗಳು ನೋಡ್ತಿದ್ರೆ ನನಗೂ ಕಣ್ಣಲ್ಲಿ ನೀರು ಬರುತ್ತೆ. ಆ ಗುಡಿಸಿಲುಗಳು ಇವತ್ತು ಏನಾದರೂ ಒಂದು ಸಣ್ಣ ಕಿಡಿ ಹತ್ತಿದ್ರೆ ಬೆಂಕಿ ಹತ್ತಿಬಿಡುತ್ತೆ. ಅಂಥ ಗುಡಿಸಿಲುಗಳಲ್ಲಿ ಜೀವನ ಮಾಡುವಂಥ ಜನ ಇಲ್ಲಿ ಇದ್ದಾರೆ. ಆದರೆ ಅವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಆಡಳಿತ ಯಾವಾಗಲೂ ಜನರ ಪರವಾಗಿರಬೇಕು. ಜನರನ್ನು ಒಕ್ಕಲೆಬ್ಬಿಸುವಂಥ ರೀತಿಯಲ್ಲಿ ನಡ್ಕೊಳ್ಬಾರ್ದು ಇದನ್ನು. ಸರ್, ಇವಾಗ ಇದು ಮುಂದಿನ ಕ್ರಮ ಏನು ತಗೊತೀರಾ? ಇದು ಇವಾಗ ನೆಕ್ಸ್ಟ್ ಏನು ಡಿಸಿಷನ್ ತಗೊತಾ ಇದ್ದೀರಾ? ಇಲ್ಲಿ ಜನ ಏನು ತೀರ್ಮಾನ ತಗೊಳ್ತಾರೆ ಆ ಜನ ತೀರ್ಮಾನ ಪರವಾಗಿ ಇಲ್ಲಿ ನಡಿಬೇಕು. ನಿಮ್ಮ ಜೊತೆಗೆ ನಮ್ಮ VTV ಬಳ್ಳಾರಿ ಹಾಗೂ ಭಾರತ್ ಸಹ ಜೊತೆ ಕೊಡ್ತೀವಿ ಸರ್. ಅದೇನಿದೆ ಜನದ ಜೊತೆಗೆ ನಾವು ಸೇರ್ತೀವಿ. ಜನರಿಗೆ ನ್ಯಾಯ ಸಿಗಲಿ ಅಂತ ನೋಡ್ತಾ ಇರಿ VTV ಬಳ್ಳಾರಿ. ಇಲ್ಲಿಯ ಸ್ಥಳೀಕರು ಹಾಗೂ ಸ್ಥಾನಿಕರು, ಇಲ್ಲಿಯ ಮುಖಂಡರು, ಲೀಡರ್ ಸಹ ಇದ್ದಾರೆ. ಬನ್ನಿ ಅವರ ಬಾಯಿಂದ ಅವರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ವಾ. ಸರ್ ನಮಸ್ಕಾರ. ನಮ್ಮ ಹೆಸರು ಆದೆ ಅಂತೇಳಿ. ಈಗ ಏನಿಲ್ಲ, ತಹಸೀಲ್ದಾರ್ ಮೇಡಮ್ ಅದು ಕೋರ್ಟ್ ಆಗಿದೆ ಅಂತ 75 ಎಕರೆ. ಹೌದದು 75 ಎಕರೆ B2 A2 ಅವ್ರದ್ದು 75 ಎಕರೆ. 75 ಎಕರೆನಲ್ಲಿ DDPಗೆ 2 ಎಕರೆ ಕೊಟ್ಟಿದ್ದಾರೆ ಅವರು. DDPಗೆ 2 ಎಕರೆ ಕೊಟ್ಟಿದೆ. ಟೋಟಲ್ ಅವ್ರದ್ದು 73 ಎಕರೆನೇ. 73 ಎಕರೆನಲ್ಲಿ ಕೆನಾಲ್ಗೆ ಹೋಗಿರ್ಬೋದು, ಯೂನಿವರ್ಸಿಟಿಗೆ ಹೋಗಿರ್ಬೋದು. ಆದರೆ ಇವರು ಸ್ಲಮ್ ಬೋರ್ಡ್ 135 ಸ್ಲಮ್ ಬೋರ್ಡ್ ಪಟ್ಟ ಕೊಟ್ಟಿದ್ದಾರೆ ಕೊಳಚೆ ಪ್ರದೇಶದಲ್ಲಿ ಕೊಟ್ಟು ಅವರು ಆ ಜಾಗ ನಮ್ಮದು ಗೌರ್ಮೆಂಟಲ್ಲಿ ಬರುತ್ತೆ ಅಂತೇಳಿ ಅವರು ನಿನ್ನೆ ತಹಸೀಲ್ದಾರ್ ಮೇಡಮು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಬಂದು ಅದು ನಂಬರ್ಗಳು ಹಾಕಕತ್ತಾರೆ. ಇಲ್ಲಿ ಎಲ್ಲ SC ಜನಾಂಗ, ಮಾಲ, ಮಾದಿಗ, ವಾಲ್ಮೀಕಿ 3 ಕುಲಸ್ಥರೇ ಇಲ್ಲಿರೋದು. 120 ಪ್ಲಾಟು. ಅದರಲ್ಲಿ ಕೂಲಿಗೆ ಹೋದರೆ ಮಾತ್ರ ಊಟ ಅವರಿಗೆ, ಇಲ್ಲಪ್ಪ ಅಂದರೆ ಇಲ್ಲ. ಸುಮಾರು 60 ವರ್ಷಲಿದ್ದ ಜೀವನ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಅಜ್ಜಿ ಅಮ್ಮ ಫಸ್ಟು ನಮ್ಮ ಅಜ್ಜಿ ಅವರು ಇವಾಗಲಿದ್ದ ದಾರ್ಮಿನಲ್ಲಿ ನಮ್ಮ ಮಾಮನವ್ರು ಕೆಲಸ ಮಾಡಿದ್ದಾರೆ, ನಮ್ಮ ಅಪ್ಪನವ್ರು ಮಾಡಿದ್ದಾರೆ, ಹಿರಿಯರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಅವರಿಗೆ ನಿನ್ನೆ ಬಂದು ಏಕಾಬಿಕ್ಕಿ ಬಂದು ಜನರಿಗೆ ತೊಂದರೆ ಕೊಟ್ಟಿದ್ದಾರೆ ತಹಸೀಲ್ದಾರ್ ಮೇಡಮ್ ಅವರು. ನಾವು ಏನಂದರೆ ಅವರು ಇಂಟಿಮೇಷನ್ ಕೊಡ್ಬೇಕು ನಮಗೆ. ಈ ಥರ ಆದರೆ ಬರೀ ಸರ್ವೆ ನಂಬರ್ ಹಾಕಕ್ಕೆ ಬಂದಿದ್ದು, ನೋಟ್ ಮಾಡಕ್ಕೆ ಬಂದಿದ್ದು ಅಂತ ಇದ್ದಾರೆ. ಬಟ್ ನೀವು ಹೇಳ್ತಾ ಇದ್ದೀರಾ ಅವ್ರು ನಮ್ಮ ಮನೆನೇ ಕಿತ್ಕೊಳ್ಳೋಕೆ ಬಂದಿದ್ದು ಅಂತ. ಯಾರನ್ನ ನಂಬೋದು ಸರ್? ಏನು ಜನಕ್ಕೆ ಅವ್ರು ಏನಂತ ತಿಳಿಸಿದ್ದಾರೆ? ಸರ್ ಇವ್ರದ್ದು ಅವ್ರ ಜಾಗನೇ ಅಲ್ಲ. ಫಸ್ಟ್ ಆಫ್ ಆಲ್ ಅವರು 75 ಜಾಗನೇ ಅಲ್ಲ ಅವ್ರದ್ದು. ಇದು ಪ್ರೈವೇಟ್ ಲ್ಯಾಂಡು. 7 ಎಕರೆ 94 ಸೆಂಟ್ ಪ್ರೈವೇಟ್ ಲ್ಯಾಂಡ್ ಇದು. ಸರ್ವೆ ನಂಬರು 597B ಇದು ಅವ್ರದ್ದು. 597B ಬಾರ್ 1 B2 A2 ಅವ್ರದ್ದು. ಹೌದಾ? ಈ ಕಡೆ ಬರಲಿಕ್ಕೆ ಸಾಧ್ಯವಿಲ್ಲ. ಅವರು ಸುಮ್ಮನೆ ಬಂದು ಏಕಾಬಿಕ್ಕಿ ಬಂದು ನಮಗೆ ಇದು ತೊಂದರೆ ಮಾಡ್ತಿದ್ದಾರೆ. ಸರ್ ದಯಮಾಡಿ ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ಳುತ್ತೇನೆ, ನಮ್ಮ SC ಜನಾಂಗಕ್ಕೆ ಯಾವುದೇ ತೊಂದರೆ ಮಾಡಬಾರ್ದು ಅಂತೇಳಿ ನಾವು ಸರ್ಕಾರಕ್ಕೆ ಕೇಳ್ಕೊತೀವಿ,
ತಹಸೀಲ್ದಾರ್ ಮೇಡಮ್ ಕೇಳ್ಕೊಂತೀವಿ, DC ಅವ್ರಿಗೆ ಕೇಳ್ಕೊಂತೀವಿ. ದಯಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು ಸರ್ ಎಲ್ಲರೂ. ಸರ್ ನಮ್ಮ ಹೆಸರು ಶೇಖರ್ ಅಂತೇಳಿ. ನಮ್ಮಪ್ಪ ಅವ್ರ ಕಾಲದಿಂದ ನಾವು ಇಲ್ಲೇ ಉಳ್ಕೊಂಡಿದ್ದೀವಿ. 597 ಏನಿದೆ ಇದರಲ್ಲಿ 7 ಎಕರೆ 94 ಸೆಂಟು ಪ್ರೈವೇಟ್ ಲ್ಯಾಂಡ್. ಇದು ಪ್ರೈವೇಟ್ ಲ್ಯಾಂಡು. ನಾವು ಯಾರನ್ನ ತಹಸೀಲ್ದಾರ್ನ ಮಾತಾಡೋಕ್ಕೆ ಹೋದರೆ ಅಲ್ಲಿ ಬಿಡ್ತಾ ಇಲ್ಲ. ನಾವು ಪ್ರಯತ್ನ ಇಲ್ಲಿ ಸ್ಥಳೀಯರು ಯಾರನ್ನು ಮಾತಾಡೋಕ್ಕೆ ಹೋದರೆ ಅಲ್ಲಿ ಬಿಡ್ತಾ ಇಲ್ಲ. ಅವರೇ ಎಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅವರೇ ಎಲ್ಲ ಅಡ್ಡ ನಿಂತ್ಕೊಂಡು ಇಲ್ಲ ನೀವು ಯಾರು ಮಾತಾಡಬಾರ್ದು ಅಂತೇಳಿ ಒಂಥರ ಅವ್ರು ಏನು ಹೇಳ್ತಾ ಇಲ್ಲ ಸರ್. ನಾವು ಪಬ್ಲಿಕ್ ಯಾರನ್ನು ಮಾತಾಡೋಕ್ಕೆ ಹೋದರೆ ರೆಸ್ಪಾಂಡೇ ಮಾಡ್ತಾ ಇಲ್ಲ. ನಮಗೆ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಸರ್ವೆ ಮಾಡ್ತಾ ಇದ್ದೀವಿ ಅಂತೇಳಿ ಸರ್ವೆ ಮಾಡಲಿ. ಸರ್ವೆ ಮಾಡ್ತಾ ಅವ್ರು ಫಿನಿಶಿಂಗ್ ಪೋಲ್ಸ್ ಆಗ್ತಾ ಸರ್ವೆ ಮಾಡ್ತಾ ಇದ್ದಾರೆ. ಅದು ಯಾವ ಥರ ಗೌರ್ಮೆಂಟ್ ರೂಲ್ಸ್ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸಾಮಾನ್ಯ ಕಾಮನ್ ಪಬ್ಲಿಕ್ ಯಾರು ಮಾತಾಡೋಂತಿಲ್ಲ. 7 ಎಕರೆಸ್ 94 ಸೆಂಟ್ಸ್ ಏನಿದೆ ಅದು ಪ್ರೈವೇಟ್ ಲ್ಯಾಂಡ್. ಅದು ಅವ್ರು ಕೇಳಲಿಕ್ಕೆ ತಯಾರಿಲ್ಲ. ನಮ್ದು ಏನು ಪ್ರಾಬ್ಲಮ್ ಅಂತ ಅವ್ರು ಕೇಳಲಿಕ್ಕೆ ತಯಾರಿಲ್ಲ. ಅಲ್ಲಿಗೆ ಹೋದರೆ ಯಾರೋ ಪೊಲೀಸರು ಬಂದುಬಿಡ್ತಾರೆ, ನೀವು ಯಾರು ಪ್ರಾಬ್ಲಮ್ ಮಾಡಬಾರ್ದು. ಇವರು ಏನು ಮಾಡ್ತಾರೋ ನ್ಯಾಯ ಕೇಳಲಿಕ್ಕೆ ಹೋದರೆ ನಮ್ಮ ಹಳ್ಳಿ ಅವ್ರು ಕೇಳೋಕ್ಕೆ ತಯಾರಿಲ್ಲ. ಅವರು ಬಿಡ್ತಾ ಇಲ್ಲ. ಯಾರನ್ನು ಪೊಲೀಸರು ಬರ್ತಾರೆ, ಬಿಡ್ತಾರೆ. ನಾವೇನು ಮಾಡ್ತಾ ಇದ್ದೀವಿ, ನೀವು ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಒಂಥರ ಭಯ ಇದು ಮಾಡ್ತಾ ಇದ್ದಾರೆ. ಕ್ಲಾರಿಟಿನೇ ಇಲ್ಲ ಪುಟ. ಅವರು ಎಷ್ಟೋ ವರ್ಷದಿಂದ ಇಲ್ಲೇ ಉಳ್ಕೊಂಡಿದ್ದಾರೆ. ಅಂದೀವಿ ನಾವು ಅಂತ ಅಂದದಕ್ಕೆ ನಾವು ಗಟ್ಟಿಗೆ ಮಾತಾಡಿದೀವಿ. ಎದಕ್ಕಮ್ಮ ಆ ಕಡೆ ಮಿಲ್ಲ ಜಾಗಲಿದ್ದ ಮಾತಾಡಬೇಕು, ನಮ್ಮ ಜಾಗದಾಗ ನೀವು ಸಂಬಂಧ ಇಲ್ಲ. ನೀವು ಅಲ್ಲಿ ಹೋಗಿ ಮಾದೇವ ತಾತ ಮಠ ಹಿಂದಲಿದ್ದ ಅಲ್ಲಿ ಸರ್ವೇರ್ ನಂಬರ್ ತಕ್ಕಂಬ 75 ಎಕರೆ ಐತೆ. ನಮ್ಗೆ ಅವಾಗ ಕೊಟ್ಟಿದ್ದಾಗ ಕೂಡ ನಾವು ಭರತ್ ರೆಡ್ಡಿ ಅವ್ರ ಅಪ್ಪನ ಹತ್ರ ಹೋಗಿ ಪಟ್ಟ ಕೊಡಿಸ್ರ ಅಂತ ಕೇಳಿದಾಗ ಕೂಡ ತೆಗಿಸಿವಿ. ಅಲ್ಲಿ ಮುನ್ಸಿಪಾಲ್ಟಿದಾಗ ತೆಗಿಸಿದ್ರೆ 75 ಎಕರೆ ಅವ್ರು ಅಲ್ಲಿ ಇದ್ದರೆ ನಮ್ಮ ಮನೆ ಹತ್ರ ಬಂದರು ಎಲ್ಲ ಸರ್ವೆ ಮಾಡಿ 8 ಮಾರ್ಕ್ ಹಾಕಿ ಇಲ್ಲಿದ್ದರಿಗೆ ಹೋಗ್ತಾವ, ನಮಗೆ ಸಂಬಂಧ ಇಲ್ಲ. ಅದಿಷ್ಟು ಮಾತಾಡಿದ್ದಲ್ಕ ಆವಾಗಲೇ ಪೊಲೀಸರನ್ನ ಕರ್ಸಿಬಿಟ್ರು. ಮತ್ತೆ ಹಿಡ್ಕೊಂಡೋಗಿ ಮತ್ತೆ ಅದ್ರಾಗ ಹಾಕಿದರೆ ಯಾರು ನಮಗೆ ದಿಕ್ಕಂತಂದು ಸುಮ್ಮನೆ ದೂರ ಸರ್ಕೊಂಬಿಟ್ಟಿವಿ ಸರ್. ಇನ್ನೇನು ಮಾತಾಡೋಕೆ ಹೋಗಲಿಲ್ಲ. ನಿನ್ನೆ ಬಂದರು, ಬುಲ್ಡೋಜರ್ ತಕ್ಕೊಂಬಂದರು. ಬುಲ್ಡೋಜರ್ಲಿದ್ದು ಎಲ್ಲ ಸಾಫ್ ಮಾಡಿದರು. ನಮ್ಮ ಮನೆಯಿಂದ ಕಲ್ಲುಗಳು ಹಾಕ್ಸ್ಕೊಂಡಿದ್ದೀವಿ ಸರ್, ಅವೆಲ್ಲ ಕೆದಿರ್ಬಿಟ್ರು. ಜಂಡ ಉಣ್ಸ್ಯಾರ, ಏನೇನೋ ಮಾಡ್ತಾ ಇದ್ದಾರೆ ಸರ್. ನಿನ್ನೆ 4 ಜನ ಬಂದಿದ್ರು ಸರ್. ಅನ್ನ ಕೂಡ ತಿಂದಿದ್ರೆ ಏನು ತಿಂದಂಗೆ ಸರ್. ಅನ್ನನೇ ಮಾಡಿಲ್ಲ. ಊಟ ಇಷ್ಟೊತ್ತಿವರೆಗೆ ಕೂಡ ಮಾತಾಡಿಲ್ಲ ಸರ್. ದೇವರಾಣಿ ನನ್ನ ಮಕ್ಕಳಾಣಿ ಸರ್. ಇವತ್ತು ಮನೆ ಹೋತವಂತಂದು ಏನೇನೋ ಅಡಿಗೆ ಕೂಡ ಮಾಡಿಲ್ಲ ಸರ್. ಸಣ್ಣ ಮಕ್ಕಳ ಮನೆಯಾಗ ಬಿಟ್ಟು ಬಂದೀವಿ ಮೊಮ್ಮಕ್ಕಳನ್ನ. ಏನೇನೋ ಊಟನೇ ಮಾಡಿಲ್ಲ ನಾವು. ಎದಕ್ಕಂತ ಕೇಳಿದ್ದ ಅದಕ್ಕೆ ಪೊಲೀಸರನ್ನ ಕರೆ ಕಳಿಸ್ಯಾರ ಸರ್. ಹೊಡಿತಾರಂತಂದು ನಾವು ಸುಮ್ಮನೆ ಎದೆ ಬಿದ್ದು ಏನು ಮಾತಾಡೋಕ್ಕೆ ಹೋಗ್ಲಿಲ್ಲ. ಇನ್ನು ಸುಮ್ಮನೆ ಆಗಿಬಿಟ್ಟಿವಿ. ಹಿಡ್ಕೊಂಡೋದ್ರೆ ಯಾರು ಬಿಡಿಸೋರಿಲ್ಲ ನಮಗೆ ಅಂತಂದು ಸುಮ್ಮನೆ ಆಗಿಬಿಟ್ಟಿವಿ ಸರ್. ಯಾರ ಹತ್ರನ ಹೋದ್ರೆ ಕೂಡ ದೊಡ್ಡವರೇ ಹಿಂಗೆ ಮಾಡಿದ್ರೆ ನಾವು ಯಾರನ್ನ ಕೇಳ್ಬೇಕು ಸರ್? ಯಾರನ್ನ ಕೇಳೋಕ್ಕಿಲ್ಲಲ್ಲ. ನಮಗೆ ನ್ಯಾಯ ಮಾಡೋರು ಯಾರ ಇದ್ದಾರ? నమస్తే మాము 45 సంవత్సరాలు ఉన్నాను ఇక్కడ. అప్పట్లో చెప్పాను నేను, కరెక్ట్ చెప్తాను. ఇప్పుడు పాలు కోసేసింది లేదు అది. ఎన్నాళ్ళు ఉన్నాము. ఇప్పుడు వచ్చి మాకు సలహా ఎక్కడ పోవాలా సార్ చెప్పండి. మా బీదోళ్ళు తింటే కడుపు టెన్షన్ లేకుండా లేదు. ఎక్కడ పోవాలా మాము సలహాలు ఇచ్చి పోయలేదు. ఒకటే మాటలు మానేది లేదు సార్. నా మాట నిజమా? ఎక్కడ పోయలేదు. మా సలహాలు మాకే ఉండాలా. ఆయమ్మ వచ్చి బెదిరిస్తుంది, ఏం వచ్చి బెదిరిస్తుంది, ఏం మొదలు బెదిరిస్తుంది. నాకు బెదురు నాకు బలం దండిగిచ్చినాడు దేవుడు. నాకు దండిగిచ్చినాడు. గోడ కొట్టమంటే కొడతాను సార్. అట్లా బలం ఉంది. ఎవరు వచ్చినా కానీ వాళ్ళు వచ్చినా కానీ నాకేం చేసుకోలేరు. చెప్పండి చూసారు. వాళ్ళు వచ్చి బెదిరిస్తుంది, వీళ్ళు వచ్చి బెదిరిస్తుంది. ఏమొచ్చి ఎన్నాళ్ళ మేము వచ్చి 45 సంవత్సరాల నుంచి అది ఉన్నాము. ఇప్పుడు వచ్చి ఎంటుకు తెచ్చుకొచ్చి మాది చోటు అనుకూడదు. మా సంగరాల్లో ఏమ్మా స్థలాలు మాది, మా గడ్డ స్థలం అంటే చెప్పి ఇస్తలేదు. మా నిన్నాళ్ళు ఉన్నాము. మాకెవరు పట్టుకుంటారు సార్? బట్టలు దిగలుగుతూ చెప్పండి. మీరే చెప్పండి. ఆ దిక్క పోకూడదు, ఈ దిక్క పోకూడదు. ఇల్లు అన్నీ అట్లా ఉండాల. ఏ సార్? ఆ దిక్క ఉండాలా, ఈ దిక్క ఉండాలా. ಅವ್ರಿಗೆ ಸರ್ವೆ ನಂಬರ್ ಹಾಕಿ ಅವ್ರುಗಳ್ನೇ ಕೂಲಿ ಕಾರ್ಮಿಕರಾಗಿ ಯೂಸ್ ಮಾಡಿಕೊಂಡು ಅವ್ರ ಕೈಯಲ್ಲೇ ಕಂಬ ನಡೆಸ್ತವ್ರೆ. ಇದು ಸರ್ಕಾರ. ಇದು ನ್ಯಾಯನಾ? ಜನಗಳೇ ಧ್ವನಿ ಎತ್ತಿ.
ನಾವು ಮಾಧ್ಯಮವಾಗಿ ಇರೋ ಸತ್ಯಾಂಶನ ತೋರಿಸ್ತೀವಿ. ಫಿಲ್ಟ್ರ್ ಇಲ್ಲ, ಕಟ್ಟಿಲ್ಲ, ಡೈರೆಕ್ಟಾಗಿ ಜನದ ನೇರ ನುಡಿ ಜನ ಮಾತಾಡಿದ್ದಾರೆ. ಅವ್ರ ಮನೆ ಕಿತ್ಕೊಂಡು ಅವ್ರ ಕೈಯಲ್ಲೇ ಕಂಬ ನೆಡ್ಸ್ಬಿಟ್ಟು ಅವ್ರಿಗೆ ಬೌಂಡ್ರಿ ಆಗ್ತಾರೆ. ಇದು ಯಾವ ನ್ಯಾಯ ಸ್ವಾಮಿ? ಏನು ನಡೀತಿದೆ ಇಲ್ಲಿ? ದಯವಿಟ್ಟು ಉತ್ತರ ಕೊಡಿ. ಒಂದು ಈ ವಿನಾಯಕ ನಗರ ತಾನೆ ಎಷ್ಟನೇ ವಾರ್ಡು? 33ನೇ ವಾರ್ಡು. ವಿನಾಯಕ ನಗರ 33ನೇ ವಾರ್ಡ್ನಲ್ಲಿ ಇವತ್ತೇನು ಹೊಸಪೇಟೆಗೆ ಹೋಗೋಂಥ ರಸ್ತೆಯಲ್ಲಿ ಕೊಳಚೆ ನಿವಾಸಿಗಳು ಅಂತಂತೇಳಿ 73ರ ಕಾಯ್ದೆ ಪ್ರಕಾರ, ಕೊಳಚೆ ಅಭಿವೃದ್ಧಿ ನಿಗಮದ ಕಾಯ್ದೆ ಪ್ರಕಾರ ಏನು ಎಲ್ರಿಗೂ ಪಟ್ಟ ವಿತರಣೆಯನ್ನು ಮಾಡಿದ್ದಾರೆ, ನೋಂದಣಿ ಪತ್ರವನ್ನು ಕೊಟ್ಟಿದ್ದಾರೆ. ನೀವು ಇಲ್ಲಿಗೆ ಈ ಜಾಗಕ್ಕೆ ವಾರಸುದಾರರು ಅಂತಂತೇಳಿ ಸರ್ಕಾರ ಕೊಟ್ಟಂಥ ಪಟ್ಟಗಳೇನಿದೆ ಆ ಪಟ್ಟದಲ್ಲಿ ಏಕಾಏಕಿ ಬಂದು ಸರ್ವೆ ಮಾಡ್ತೀವಿ, ಬೌಂಡ್ರಿಗಳಾಗ್ತೀವಿ ಅಂತಂತೇಳಿ 7 ಎಕರೆ 94 ಸೆಂಟ್ಸು ಈ ಜಾಗದಲ್ಲಿ ಸರ್ವೆಯನ್ನು ಮಾಡಿದ್ದಾರೆ. ಒಂದು ಅಧಿಕಾರಿಗಳಿಗೆ, ತಹಸೀಲ್ದಾರ್ಗೆ ಈಗ ತಾನೇ ನಾನು ಮಾತಾಡ್ತಾ ಇದ್ದರೆ ಮಧ್ಯದಲ್ಲೇ ತಹಸೀಲ್ದಾರರು ಕಟ್ ಮಾಡ್ತಾ ಇದ್ದಾರೆ ಮತ್ತು ಫೋನ್ ಮಾಡಿದರೆ ರಿಸೀವ್ ಮಾಡ್ತಾ ಇಲ್ಲ. ಇದು ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಇದರಿಂದ ಏನು ಪ್ಲ್ಯಾನ್ ಇದೆ, ಪ್ಲ್ಯಾನ್ ಏನಿದೆ ಮತ್ತು ಇವರ ಇಂಟೆನ್ಷನ್ ಏನಿದೆ ಅಂಥೇಳಿ ಸಾರ್ವಜನಿಕವಾಗಿ ಅವ್ರು ಹೇಳಬೇಕು. ಹೇಳದೆ ಕೇಳದೇನೆ ಮನೆಗಳಿಗೆ ಸರ್ವೆ ನಂಬರ್ಗಳು ಹಾಕೋಂಥದ್ದು ಇತ್ಯಾದಿ ಮಾಡಿದರೆ ಅದಕ್ಕೆ ನಮ್ಮದು ವಿರೋಧ ಇದೆ. ಸಾರ್ವಜನಿಕರು ಎಲ್ಲರೂ ರಸ್ತೆ ಬಂದು ಕೂತಿದ್ದಾರೆ. ನಾವು ಒಮ್ಮೆ ಸೌಜನ್ಯಯುತವಾಗಿ ಅಧಿಕಾರಿಗಳನ್ನ ಭೇಟಿ ಮಾಡುವಂಥ ಪ್ರಯತ್ನ ಇವತ್ತೇ ಮಾಡ್ತೀವಿ. ಇವತ್ತು ನಮಗೆ ಸಿಗದೇ ಇದ್ದರೆ ಮುಂದಿನ ಹೋರಾಟದ ನಿರ್ಣಯ ಸಾರ್ವಜನಿಕರು ಏನು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಮ್ಮೆ ಅದಕ್ಕೆ ಎಲ್ಲರೂ ಕೂಡ ಬದ್ಧವಾಗಿ ಈ ಹೋರಾಟವನ್ನು ಯಾವ ರೂಪದಲ್ಲಿ ಯಾವ ಹಂತದಲ್ಲಿ ತಗೊಳ್ಬೇಕು ಅನ್ನೋದನ್ನು ಯೋಚನೆ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಕ್ಷದ ನಾಯಕರ ಗಮನಕ್ಕೂ ನಾನು ಇವತ್ತೇ ತರ್ತೀನಿ, ನಮ್ಮ ಜಿಲ್ಲಾ ನಾಯಕರಿಗೆ, ರಾಜ್ಯ ನಾಯಕರ ಗಮನಕ್ಕೆ ತರ್ತೀನಿ. ನಾನು ಈ ರೀತಿ ಜನರನ್ನು ಒಕ್ಕಲೆಬ್ಬಿಸುವಂಥ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತಂತೇಳಿ ಈಗ ತಕ್ಷಣ ನಿನ್ನೆ ರಾತ್ರಿ ಕೂಡ ಕೆಲವು ಘಟನೆಗಳನ್ನು ನಮ್ಮ ನಾಯಕರ ಗಮನಕ್ಕೆ ತಂದಿದ್ದೀನಿ. ಹಾಗಾಗಿ ಇವತ್ತು ಕೂಡ ಇಲ್ಲಿನ ವಾಸ್ತವ ಸ್ಥಿತಿಯನ್ನು ನಾನು ತೊಗೊಂಡು ಅವ್ರ ಗಮನಕ್ಕೆ ತರ್ತೀನಿ. ಅದಾದ ನಂತರ ಮುಂದಿನ ಪಾರ್ಟಿ ಕಡೆಯಿಂದ ಏನೇನು ಸ್ವರೂಪ ಹೇಗಿರಬೇಕು ಅನ್ನೋದನ್ನು ಮುಂದಿನ ಯೋಚನೆಯಿಂದ ತಮ್ಮ ಗಮನಕ್ಕೆ ತರ್ತೀನಿ ನಾನು. ಆದರೆ ದುರಂತ ಏನಂತ ಹೇಳಿದ್ರೆ ಸಾರ್ವಜನಿಕರನ್ನು ಈಗ ನಮ್ಮನ್ನೇ ಒಬ್ಬ ನ್ಯಾಷನಲ್ ಪಾರ್ಟಿಯ ಒಬ್ಬ ಜಿಲ್ಲಾಧ್ಯಕ್ಷನ ಫೋನೇ ಕಟ್ ಮಾಡ್ತಾರೆ ಅಂತಂತ ಹೇಳಿದ್ರೆ ಇನ್ನು ಸಾರ್ವಜನಿಕರವಾಗಿ ಇವ್ರನ್ನ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಒಂದು ಸರಿ ಈಗ ತಾನೇ ನಡೆದಂಥ ಸನ್ನಿವೇಶ ನನಗೆ ಈಗ ಅರ್ಥ ಆಗ್ತಾಯಿದೆ. ಅವ್ರು ಓರಲಾಗಿ ಹೇಳ್ತಾ ಇದ್ದರು ಪಬ್ಲಿಕ್ಕಲ್ಲಿ ಏನು ಧಮಕಿ ಹಾಕ್ತಾರೆ, ಇಂಥ ಗೊಡ್ಡು ಬೆದರಿಕೆಗಳಿಗೆ ನಾವು ಯಾರು ಕೂಡ ಬಗ್ಗೋರಲ್ಲ, ಈ ಜನ ಕೂಡ ಬಗ್ಗೋರಲ್ಲ. ಹೆಚ್ಚು ಕಡಿಮೆ 90 ವರ್ಷದ ಒಬ್ಬ ಅಜ್ಜಿ ಕೂಡ ಈಗ ಮಾತಾಡಿದರು. ಇಲ್ಲಿ ಕೂಡ 75-80 ವರ್ಷದ ತಾಯಂದ್ರು ಮಾತಾಡಿದ್ದಾರೆ. ಇದು ಯಾವುದೋ ಪೊಲಿಟಿಕಲ್ ದೃಷ್ಟಿಯಿಂದ ನೋಡ್ದೇನೆ ಸಾರ್ವಜನಿಕರಿಗೆ ಒಳ್ಳೇದಾಗೋ ರೀತಿಯಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು, ಎಲ್ಲ ಪಾರ್ಟಿಯವರು ನಿಂತ್ಕೊಳ್ಬೇಕು ಇದನ್ನು. ಹಾಗಾಗಿ ಇದನ್ನು ಸಾರ್ವಜನಿಕ ಒಳ್ಳೆಯ ಆಗೋ ರೀತಿಯಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತಂತೇಳಿ ನಾನು ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ವಿನಂತಿ ಒಂದು ಹಂತದ ತನಕ ಹೋಗುತ್ತೆ ಮತ್ತು ಆಗ್ರಹ ಕೂಡ ಆಗಬಾರ್ದು. ಇದನ್ನು ಎಚ್ಚೆತ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್.